ನಿಮಗೆ ಆಲ್ರೆಡಿ ನಾನು ನಿಮಗೆ ಇದನ್ನ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಏನಂತ ಮೊಮೆಂಟ್ ಆಫ್ ಇನರ್ಷಿಯಾ ಅಂತೇಳಿ ಒಂದು ವಿಡಿಯೋ ಆನ್ ಮಾಡಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿದೆ. ಮೊಮೆಂಟ್ ಆಫ್ ಇನರ್ಷಿಯಾ ಅಂದ್ರೆ ಈಗ ಒಂದು ಪ್ಲೇನ್ ಇರ್ತದ, ಆ ಪ್ಲೇನನ್ನು ಹೆಂಗೆ ನೀವು ಬೆಂಡ್ ಮಾಡ್ತೀರಿ, ಬೆಂಡ್ ಮಾಡಿದಾಗ ಅದು ಜರ್ಕ್ ಆಗ್ತೈತಿ. ಪ್ಲೇನ್ ಜರ್ಕ್ ಆಯಿತು ಅಂತಂದ್ರೆ ಯಾವ ಆಕ್ಸಿಸ್ ಒಳಗಡೆ ಜರ್ಕ್ ಆಗುತ್ತೆ ಅದ್ರ ಮೇಲೆ ನಾವು ನೋಡಿದ್ವಿ. ಹಿಂಗೊಂದು ಪ್ಲೇನ್ ಇತ್ತು ಅಂದ್ರೆ ಆ ಪ್ಲೇನ್ ಹಿಂಗೆ ಬೆಂಡ್ ಆಗಿತ್ತು ಅಂದ್ರೆ ಅಬೌಟ್ ದಿಸ್ ಆಕ್ಸಿಸ್ ಇದು ಜರ್ಕ್ ಆಯಿತು ಅಂದ್ರೆ ಅದು ಈ ಆಕ್ಸಿಸ್ ಒಳಗಡೆ ಜರ್ಕ್ ಆಯಿತು. ಅಕಸ್ಮಾತಾಗಿ ಅದು ಈ ಆಕ್ಸಿಸ್ ಒಳಗೂ ಜರ್ಕ್ ಆಗ್ಬೋದು, ಈ ಆಕ್ಸಿಸ್ ಒಳಗೆ ಜರ್ಕ್ ಆಗ್ಬೋದು, ಈ ಆಕ್ಸಿಸ್ ಒಳಗೆ ಜರ್ಕ್ ಆಗ್ಬೋದು, ಇಲ್ಲಿ ಆಗ್ಬೋದು, ಇಲ್ಲಿ ಆಗ್ಬೋದು, ಯಾವುದಾದ್ರೂ ಆಕ್ಸಿಸ್ ಒಳಗಡೆ ಜರ್ಕ್ ಆಗ್ಬೋದು. ಓಕೆ, ಇವು ನಿಮ್ಗೆ ಯಾವ ಆಕ್ಸಿಸ್ ಒಳಗಡೆ ಇನರ್ಷಿಯಾ ಆಗ್ತದಲ್ಲ ಆ ಆಕ್ಸಿಸ್ ಒಳಗಡೆ ನೀವು ಮೊಮೆಂಟ್ ಆಫ್ ಇನರ್ಷಿಯಾ ಕಂಡುಹಿಡ್ಕೋಬೇಕು. ಆ ಆಕ್ಸಿಸ್ ಒಳಗೆ ಮೊಮೆಂಟ್ ಆಫ್ ಇನರ್ಷಿಯಾ ಕಂಡುಹಿಡ್ಕೋಬೇಕು. ಈ ಇಕ್ವೇಶನ್ ಅನ್ನು ಸ್ವಲ್ಪ ಏನಾರ ಆಲ್ಟರ್ ಮಾಡಿದ್ರೆ ಏನಾಗ್ತದೆ ನೋಡಿ. ಈ ಇಕ್ವೇಶನ್ ಆಲ್ಟರ್ ಮಾಡಿದ್ರೆ ಏನಾಗ್ತದ, ಆರ್ ಸ್ಕ್ವಯರ್ ಈಕ್ವಲ್ ಟು ಐ ಬೈ ಎ ಅಂತ ಆಗ್ತೈತಿ. therefore I is equal to a into r square ಆಗ್ತದೆ. ಏನಾಗ್ತದ, I equal to a into r square ಆಗ್ತದೆ. ಹೇಳ್ತಾ ಇಲ್ಲಿ r ಅಂದ್ರೆ ಏನಂದ್ರೆ ರೇಡಿಯಸ್ ಆಫ್ ಗೈರೇಷನ್. ಇಲ್ಲಿ ಏನಾಗುತ್ತಂದ್ರೆ ಜರ್ಕ್ ಆಗಂಗಿಲ್ಲ, ಇಲ್ಲಿ ಆಗ್ತದ ಜರ್ಕ್, ಬಟ್ ಯಾವ ಆಕ್ಸಿಸ್ ಒಳಗೆ ಆಗ್ತದೆ ಅಂದ್ರೆ ಪರ್ಪೆಂಡಿಕ್ಯುಲರ್ ಆಕ್ಸಿಸ್ ಒಳಗೆ ಆಗ್ತೈತಿ. ಅಥವಾ ಕಾಲಮ್ ಹಿಂಗಿರ್ಬೋದು, ಕಾಲಮ್ ಹಿಂಗಿತ್ತು ಅಂತಂದ್ರೆ ಅದು ಪರ್ಪೆಂಡಿಕ್ಯುಲರ್ ಆಕ್ಸಿಸ್, ಇಲ್ಲಿ ಇದು ಪರ್ಪೆಂಡಿಕ್ಯುಲರ್ ಅಂದ್ರೆ ಹಿಂಗೆ perpendicular to your plane z axis. ಓಕೆನಾ, ಆ ಆಕ್ಸಿಸ್ ಒಳಗೆ ಏನಾಗ್ತೈತೆ ಅದು, ಇಫ್ ದಿಸ್ ಇಸ್ ಇದು 3 dimensional ಹಿಂಗಿತ್ತಂದ್ರೆ then about this axis it will have a jerk. It will have a jerk at that axis because it rotates. ನಿಮ್ದು ಏನೈತಲ್ಲ ಇದು ಸೆಕ್ಷನ್ ರೊಟೇಟ್ ಆಗ್ತದೆ. ರೊಟೇಟ್ ಆಗೋದ್ರಿಂದ ನಮ್ಗೆ ಏನಾಗ್ತದೆ, ಜರ್ಕ್ ಇದ್ರೊಳಗೆ ಬರ್ತದೆ. ಬಟ್ ಹಾಗಾದ್ರೆ ನಾವು ಅದರೊಳಗಡೆ ಯಾವ್ದು ತಗೊಳ್ಬೇಕು ಸರ್, ಐ ಎಕ್ಸ್ ಎಕ್ಸ್ ತಗೊಳ್ಳು ಏನು ಐ ವೈ ವೈ ತಗೊಳ್ಳು, ಐ ವೈ ವೈ ತಗೊಳ್ಳು? ಇಲ್ಲ, ಅಕಸ್ಮಾತ್ ಅದು ಕಂಪ್ಲೀಟ್ ರೊಟೇಟ್ ಆಗ್ತಿತ್ತು ಅಂತಂದ್ರೆ ನೀ ಐ ಜೆಡ್ ಜೆಡ್ ತಗೋಬೇಕು. ಓಕೆನಾ, ಬಟ್ ಇಲ್ಲಿ ಕಂಪ್ಲೀಟ್ ರೊಟೇಟ್ ಆಗ್ತಾ ಇಲ್ಲ, ಏನಾಗ್ತಾ ಇದ್ದು ಸ್ವಲ್ಪ ಯೋಚನೆ ಮಾಡ್ರಿ. ನಾ 3 dimensional ಒಳಗಡೆ ಕನ್ವಿನ್ಸ್ ಮಾಡೋದು ಭಾಳ ಟಫ್ ಆಗುತ್ತಾ, ಆದರೂ ಸ್ವಲ್ಪ ಈ ಕಡೆಗೆ ಇರ್ರಿ, ಯು ಕ್ಯಾನ್ ಕನ್ವಿನ್ಸ್ ದಿಸ್ ಒನ್. ಇದು ಬಿ ಅಂತ ತಿಳ್ಕೊ, ಇದು ಡಿ ಅಂತ ತಿಳ್ಕೊ. If I apply some load, if eccentricity is some other side, this column may bend like this. ಒಪ್ತೀರಿ? This column may bend like this. ಹಿಂಗ್ ಬೆಂಡ್ ಆಯ್ತು ಅಂದ್ರೆ about which axis it is rotated ಅಂದ್ರೆ about this axis it is rotated. You call it as a xx. Sometimes ಏನಾಗ್ಬೋದು ಅಂತಂದ್ರೆ ಇದೇ ಕಾಲಮ್ ಈ ಆಕ್ಸಿಸ್ ಒಳಗೆ ಬೆಂಡ್ ಆಗ್ಬೋದು, ಹಿಂಗ್ ಬೆಂಡ್ ಆಗ್ಬೋದು, ಹಿಂಗ್ ಬೆಂಡ್ ಆಗ್ಬೋದು, ಹಿಂಗ್ ಲೋಡ್ ಹಾಕಿದಾಗ ಹಿಂಗ್ ಬೆಂಡ್ ಆಗಿತ್ತು ಅಂತಂದ್ರೆ ಅದು ಯಾವ ಆಕ್ಸಿಸ್ ಒಳಗೆ, ದಿಸ್ ಆಕ್ಸಿಸ್ ಒಳಗೆ. ಬಟ್ ಇದು ಮತ್ತೆ ಬೇರೆ ಯಾವ್ದಾರ ಆಕ್ಸಿಸ್ ಒಳಗೆ ರೊಟೇಟ್ ಆಗ್ಬೋದು. ಅದು ಹೆಂಗ ಅಬೌಟ್ ಹಿಂಗ್ ಏನಾರ ಬೆಂಡ್ ಆಗ್ಬೋದು ಸರ್, ಹಿಂಗ್ ಬೆಂಡ್ ಆಗ್ಬೋದನ್ರಿ, ಹಿಂಗ್ ಬೆಂಡ್ ಆಗ್ಬೋದನ್ರಿ, ಹಿಂಗ್ ಆಗ್ಬೋದು, ಹೆಂಗ್ ಬೇಕಂಗ್ ಬೆಂಡ್ ಆಗ್ಬೋದು. ಬಟ್ ನಾವೇನ್ ಮಾಡ್ತೀವಿ ಅಂದ್ರೆ ಕಾಲಮ್ಸ್ ಅಲ್ಲಿ ಒಂದು ರೂಲ್ಸ್ ಮಾಡ್ತೀವಿ. ದೇರ್ ಇಸ್ ಒನ್ ರೂಲ್ ಫಾರ್ ಕಾಲಮ್. ಏನಂತಂದ್ರೆ at least one axis of symmetry must and should ಇರ್ಬೇಕು, ಮಸ್ಟ್ ಅಂಡ್ ಶುಡ್ ತಗೊಳ್ಬೇಕು. ಒನ್ ಆಕ್ಸಿಸ್ ಆಫ್ ಸಿಮೆಟ್ರಿ ಮಸ್ಟ್ ಅಂಡ್ ಶುಡ್ ತಗೊಳೋದ್ರಿಂದ ನಿಮ್ಗೆ ಏನಾಗ್ತದೆ ಅಂದ್ರೆ ಐ ಮ್ಯಾಕ್ಸ್ ಈಕ್ವಲ್ ಟು ಮೇಜರ್ ಆಫ್ ಐ ಎಕ್ಸ್ ಎಕ್ಸ್ ಅಂಡ್ ಐ ವೈ ವೈ ಆಗ್ತದ. ನೆಕ್ಸ್ಟ್ ಐ ಮಿನಿಮಮ್ ಈಕ್ವಲ್ ಟು ಮೈನರ್ ಆಫ್ ಐ ಎಕ್ಸ್ ಎಕ್ಸ್ ಅಂಡ್ ಐ ವೈ ವೈ ಆಗ್ತದೆ. ಅಂದ್ರೆ ನೀವು ಐ ಎಕ್ಸ್ ಎಕ್ಸ್ ಕಂಡುಹಿಡಿಬೇಕು ಮತ್ತು ಐ ವೈ ವೈನು ಕಂಡುಹಿಡಿಬೇಕು. ಅವೆರಡೂ ಕಂಡುಹಿಡಿದ ಮೇಲೆ ಏನಾಗ್ತದ, ನಿಮಗ ಮೇಜರ್ ಮೈನರ್ ಇದು ಸಿಗ್ತದೆ. ಯಾವ ಐ ಚಿಕ್ಕದಿರ್ತದಲ್ಲ, ಈಗ ನೋಡು, ಡಿಫ್ಲೆಕ್ಷನ್ ಆಗ್ಬೇಕಿತ್ತು ಅಂತಂದ್ರೆ ಒಂದು ಬೀಮನ್ನ ಹಿಂಗಿಟ್ರೆ ಚಲೋನೋ, ವಿಚ್ ಇಸ್ ಅ ಬೆಸ್ಟ್ ಒನ್ ನಾಟ್ ಟು ಡಿಫ್ಲೆಕ್ಟ್? ದಿಸ್ ಇಸ್ ಅ ಗುಡ್ ಒನ್, ದಿಸ್ ಇಸ್ ಅ ಬ್ಯಾಡ್ ಒನ್. ಯಾಕ? ಇದ್ರದ್ದು ಐ ಕಡಿಮೆ ಬರ್ತದ, ಲೆಸ್ ಬರ್ತದ. ಇದ್ರದ್ದು ಐ ಏನ್ ಬರ್ತದ, ಮೋರ್ ಬರ್ತದ ಅಬೌಟ್ ದಿಸ್ ಆಕ್ಸಿಸ್. ಯಾವ ಆಕ್ಸಿಸ್ ಅಲ್ಲಿ ಐ ಲೆಸ್ ಇರ್ತದಲ್ಲ ಆ ಆಕ್ಸಿಸ್ ಏನಾಗ್ತದ, ಫೇಲ್ ಆಗ್ತದೆ. ಇಫ್ ಐ ಮಿನಿಮಮ್ ಆಕ್ಸಿಸ್ ಅಬೌಟ್ ದಟ್ ಆಕ್ಸಿಸ್, ಕಾಲಮ್ ಬಕಲ್ಸ್, ಕಾಲಮ್ ಏನಾಗ್ತದೆ, ಬಕಲ್ ಆಗ್ತದೆ. ಹಂಗಾರೆ ನಿಮ್ಗೆ ನೆನ್ಪಿಟ್ಕೋಬೇಕು, ಕಾಲಮ್ ಯಾವ ಆಕ್ಸಿಸ್ ಒಳಗೆ ಬಕಲ್ ಆಗ್ತದೆ ಅಂದ್ರೆ
ಎಲ್ಲಿ ಮಿನಿಮಮ್ ಐತಲ್ಲ ಐ ಮಿನಿಮಮ್ ಅಲ್ಲಿ ಏನಾಗ್ತದೆ ಅದು ಕಾಲಮ್ ಬಕಲ್ ಆಗ್ತದ. ಓಕೆ, ಈ ಇಕ್ವೇಶನ್ ನಲ್ಲಿ ಆರ್ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಐ ಬೈ ಎ ಯಲ್ಲಿ ನನಗೆ ಆ ಐ ಮಿನಿಮಮ್ ತಗೊಳ್ಳೋ ಐ ಮ್ಯಾಕ್ಸಿಮಮ್ ತಗೊಳ್ಳೋ. ಬಿಕಾಸ್ ರೇಡಿಯಸ್ ಆಫ್ ಗೈರೇಷನ್ ನನಗೆ ಯಾವ್ದು ಬೇಕಂದ್ರ, ಗೈರೇಷನ್ ಅಂದ್ರೆ ಏನಂದ್ರ ಹಿಂಗ್ ತಿರುಗಿಸೋದು ಅಂತ ಅರ್ಥ. ಹಿಂಗೊಂದು ಅದಂದ್ರ ಇದು ಗೈರೇಷನ್. ಯಾವಾಗಲೂ ನಾ ಏನ್ ಮಾಡ್ಕೋಬೇಕಂದ್ರ ಈ ಆಕ್ಸಿಸ್ ಒಳಗಡೆ ಐ ತಗೋಬೇಕು, ಈ ಆಕ್ಸಿಸ್ ಒಳಗೆ ಈ ಆಕ್ಸಿಸ್ ಒಳಗಡೆ ಐ ತಗೋಬೇಕು. ಅದು ತಗೊಳ್ಬೇಕು ಅಂತಂದ್ರ ನಾ ಏನ್ ಮಾಡ್ಬೇಕು, ಐ ಮಿನಿಮಮ್ ತಗೋಬೇಕು. ದೇರ್ ಫೋರ್ ಐ ಮಿನಿಮಮ್ ಡಿವೈಡೆಡ್ ಬೈ ಎ ಸ್ಕ್ವೇರ್ ರೂಟ್ ದಿಸ್, ದೆನ್ ಯು ವಿಲ್ ಗೆಟ್ ಆರ್ ಮಿನಿಮಮ್. ಇದಕ್ಕೇನಂತಾರೆ, ಇದಕ್ಕ ರೇಡಿಯಸ್ ಆಫ್ ಗೈರೇಷನ್ ಅಂತಾರೆ. ಓಕೆನಾ? If I know the radius of gyration, then I will define slenderness ratio equal to effective length LE, effective length divided by radius of gyration R minimum. This is your slenderness ratio. Agar ಕೇಳಿದ್ರಲ್ಲ what is this slenderness ratio ಅಂತ ಕೇಳಿದ್ರಲ್ಲ, that is. ನಾ ಇನ್ನೂ ನಿಮ್ಗ L effective ಅಂದ್ರೆ ಏನಂತ ಹೇಳ್ತೀನಿ. ಇಲ್ಲಿವರೆಗೆ ಏನಾದರೂ ಡೌಟ್ಸ್ ಇತ್ತಂದ್ರೆ ಕೇಳ್ರಿ. ಇಲ್ಲಿವರೆಗೆ ಏನಾರ ಡೌಟ್ ಇದ್ರೆ ಕೇಳ್ರಿ. ನೋ ಡೌಟ್, ಅರ್ಥ ಆಯ್ತಾ? ಟೈಪ್ ಮಾಡ್ರಿ. ಇ ಫಾರ್ ಈಸಿ, ಎಂ ಫಾರ್ ಮೀಡಿಯಂ. ಇಲ್ಲಿ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಡ್ರಿ. ಕಾಂಪಿಟೇಟಿವ್ ಎಕ್ಸಾಮ್ಸ್ ಕ್ವಶನ್ಸ್ ಆಮೇಲೆ ನೋಡೋಣ. ಫಸ್ಟ್ ತಿಳ್ಕೊಡ್ರಿ ಏನೈತಿ ಇದ್ರೊಳಗ ಅಂತೇಳಿ. ವೆರಿ ಗುಡ್, ಅರ್ಥ ಆಗಿದೆ. ಜಸ್ಟ್ ನೀವೇನ್ ಮಾಡ್ಬೇಕು, ಇದನ್ನ ಇನ್ನೂ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಬೇಕು. ಓಕೆನಾ? ಮುಂದೋಗೋಣ ಹಂಗಾರ. ರೈಟ್, ನೆಕ್ಸ್ಟ್ ನಾವೇನ್ ಮಾಡೋಣ ಅಂದ್ರೆ ಈಗ ಎಫೆಕ್ಟಿವ್ ಲೆಂತ್ ಬಗ್ಗೆ ನೋಡೋಣ. ಎಫೆಕ್ಟಿವ್ ಲೆಂತ್. ಎಫೆಕ್ಟಿವ್ ಲೆಂತ್ ಅಂದ್ರ ಲೆಂತ್ ಆಫ್ ದ ಕಾಲಮ್ between the two supports which really buckles, ಅದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕು. ಎಲ್ ಎಫೆಕ್ಟಿವ್ ಕಂಡುಹಿಡಬೇಕಾದಾಗ ಇಫ್ ಕಾಲಮ್ is a both side ಹಿಂಜ್, ಎರಡು ಸೈಡ್ ಹಿಂಜ್ ಇದ್ದಿದ್ದು ಕಾಲಮ್ ಇತ್ತಂದ್ರ, ಸಾರಿ ಸ್ಟ್ರೇಟ್ ಇದು ಹಿಂಗಿದ್ದಿತ್ತಂದ್ರೆ ಇದು ಬಕಲ್ ಆಗ್ತದ. ಬಕಲ್ ಆಗ್ಬೇಕಾದ್ರೆ ಎಲ್ಲಿಂದ ಎಲ್ಲಿಗೆ ಆಗ್ತದ? ದೆನ್ ಇಲ್ಲಿಂದ ಹಿಡಿದು ಸೀದಾ ಇಲ್ಲಿ ತನಕ ಬಕಲ್ ಆಗ್ತದೆ. ಬಿಕಾಸ್ ದಿಸ್ ಈಸ್ ಹಿಂಜ್ ಅಂಡ್ ದಿಸ್ ಈಸ್ ಹಿಂಜ್. ಎರಡು ಕಡೆ ಸೇಮ್ ಹಿಂಜ್ ಇರೋದ್ರಿಂದ ಇದೇನಾಗ್ತದ, ಇದ್ರದ್ದು ಡಿಸ್ಟೆನ್ಸ್ ಎಲ್ ಇತ್ತು ಅಂದ್ರ ಎಲ್ ಎಫೆಕ್ಟಿವ್ ಆಲ್ಸೋ ಈಕ್ವಲ್ ಟು ಎಲ್, ಬಿಕಾಸ್ ದ ಎಂಟೈರ್ ಲೆಂತ್ ಈಸ್ ಬಕ್ಲಿಂಗ್. ಇದು ಒಂದನೇ ಕೇಸ್. ಎರಡನೇ ಕೇಸ್ ಏನಂದ್ರ ಅಕಸ್ಮಾತ್ ಆಗಿ ಎರಡು ಕಡೆ ಫಿಕ್ಸ್ ಇತ್ತು ಅಂದ್ರ, ಹಿಂಗ ಎರಡೂ ಕಡೆ ಫಿಕ್ಸ್ ಇತ್ತು ಅಂತಂದ್ರೆ ಅದು ಹೆಂಗ್ ಬೆಂಡ್ ಆಗುತ್ತ? ಇದ್ರೊಳಗೆ ಏನಾಗುತ್ತಂದ್ರ ಇದು ಸ್ವಲ್ಪ ಸೀದಾ ಬರ್ತದ, ಮತ್ತೆ ಇಲ್ಲಿ ಸ್ವಲ್ಪ ಸೀದಾ ಬರ್ತದ. ಬಿಕಾಸ್ ಇದು ಒಳಗೆ ಹೋಗ್ಕೊಂಡಿರ್ತದ. ಹಿಂಗ್ ಬಂದು ಹಿಂಗ ಬೆಂಡ್ ಆಕೈತಿ. ಇಷ್ಟ ಬೆಂಡ್. ಹಂಗಾದ್ರೆ ಇದೇನಿದು ಟೋಟಲ್ ಎಲ್ ಇದು. ಹಂಗಾರೆ ಇದು ಎಷ್ಟು ಬೆಂಡ್ ಆಗ್ತಿದ್ದು? ಹಾಫ್ ಆಗ್ತಿದ್ದು. ಇದು ಬೆಂಡ್ ಆಗಿದ್ದು ಏನಂದ್ರೆ ಎಲ್ ಬೈ ಟು. ದೇರ್ ಫೋರ್ ಎಲ್ ಎಫೆಕ್ಟಿವ್ ಈಕ್ವಲ್ ಟು
L/2 ಆಗ್ತೈತಿ. ಇದು ಯಾವುದು ಎರಡನೇ ಕೇಸ್. ಬೋತ್ ಎಂಡ್ ಫಿಕ್ಸ್ ಇತ್ತಂದ್ರೆ ಏನಿದು ಬೋತ್ ಎಂಡ್ ಫಿಕ್ಸ್ ಇತ್ತಂದ್ರೆ L/2 ಬರ್ತೈತಿ. ಓಕೆನಾ. ಮೂರನೇ ಪಾಯಿಂಟ್ ನೋಡು. ಮೂರನೇದು ಏನಂತಂದ್ರೆ ಎರಡೂ ಕಡೆಗೆ ಒಂದ್ ಕಡೆ ತಗೊಳ್ಳೋಣ. ಒಂದ್ ಕಡೆ ಫಿಕ್ಸ್ ಅದ, ಒಂದ್ ಕಡೆ ಹಿಂಜ್ ಅದ ಅಂತ ತಿಳ್ಕೊಳ್ರಿ. ಒಂದ್ ಕಡೆ ಫಿಕ್ಸ್ ಅದ, ಒಂದ್ ಕಡೆ ಹಿಂಜ್ ಅದ ಅಂದ್ರ ಇದೇನಾಗ್ತದ, ಇದು ಹೆಂಗ್ ಬೆಂಡ್ ಆಗುತ್ತಾ, ಇದು ಇಲ್ಲಿಂದ ಸ್ಟಾರ್ಟ್ ಆಗುತ್ತಾ, ಬಟ್ ಇದು ಹಿಂಗ್ ಹೋಗ್ತದೆ. ಅಂದ್ರೆ ಇದೊಂಥರ ಅಪ್ರಾಕ್ಸಿಮೇಟ್ಲಿ ಏನಾಗ್ತದೆ, ಇದು 70% ಆಗ್ತದೆ. 75% ಅದು 70% ಆಗುತ್ತೆ. ಈ 70% ಏನ್ ಅನ್ಬೋದು, 1/2 ಅದಕ್ಕೆ L effective equal to 1/√2. 1/√2 ಬರ್ತದ. ದಿಸ್ ಈಸ್ L/√2. ಇದಕ್ಕೆ ಏನ್ ಅನ್ಬೋದು ನಾವು 70.7% ಅಂತ ಅನ್ಬೋದು. ಕರೆಕ್ಟಾ. ಇದು L/√2 ವರ್ಕೌಟ್ ಆಗ್ತದೆ. ಮೂರನೇದು, ಅಕಸ್ಮಾತ್ ಆಗಿ ಕಾಲಮ್ ಏನಾದರೂ ಒಂದ್ ಕಡೆ ಫಿಕ್ಸ್ ಇಟ್ಕೊಂಡು ಒಂದ್ ಕಡೆ ಫ್ರೀ ಇತ್ತಂತ ತಿಳ್ಕೊಳ್ರಿ. ಇದು ಹೆಂಗ್ ಬೆಂಡ್ ಆಗುತ್ತಾ, ಇಲ್ಲೊಂದು ಅನಾಲಜಿ ಮಾಡ್ತಾರ. ಇದು ಹೆಂಗ್ ಬೆಂಡ್ ಆಗುತ್ತೆ ಅಂದ್ರ ಇದು ಹಿಂಗ್ ಬೆಂಡ್ ಆಗುತ್ತೆ. ಬಟ್ ಇದು ಕಂಪ್ಲೀಟ್ ಬಕ್ಕಲ್ ಆಯ್ತು ಅಂತ ಬರಂಗಿಲ್ಲ. ಅದಕ್ಕೆ ನಾ ಏನ್ ಮಾಡ್ತೀನಿ ಅಂದ್ರ ಒಂದು ಅನಾಲಜಿ ಮಾಡ್ತೀನಿ. ಇಂಥದ್ದ ಇನ್ನೊಂದು ಕಾಲಮ್ ಇಲ್ಲಿ ಇತ್ತಂದ್ರೆ ಅವಾಗ ಏನಾಗ್ಬೋದು, ಇದು ಹಿಂಗಾಗ್ಬೋದು. ಹಂಗಾದ್ರೆ ನಿಂದಿತ್ತು L, ಹಂಗಾರೆ L ಎಫೆಕ್ಟಿವ್ ಏನಾಗ್ಬೇಕು, ಈಗ ಇದು 2L ಆಗ್ತದೆ. ಎಫೆಕ್ಟಿವ್ ಈಕ್ವಲ್ ಟು 2L ಆಗ್ತದೆ. ಲೈಕ್ that you will have a L effective for 4 cases. ಇದರೊಳಗೆ ಏನಾರ ಡೌಟ್ಸ್ ಇದ್ರೆ ಕೇಳ್ರಿ. Do you have any doubts here? ಏನಾಯ್ತು, ಪೂರ್ತಿ ಅರ್ಥ ಆಯ್ತು. ಈಗ ನಮಗೆ ಏನಾಯ್ತು, ಸ್ಲೆಂಡರ್ನೆಸ್ ರೇಷಿಯೋ ಪೂರ್ತಿ ಅರ್ಥ ಆಯ್ತು. ದಟ್ ಈಸ್ ಲ್ಯಾಂಬ್ಡಾ ಇಸ್ ಈಕ್ವಲ್ ಟು L effective divided by R minimum. Okay, this is your slenderness ratio. ಇದರಿಂದ ಏನ್ ನಮಗೆ ಸಿಗ್ತದ ಅಂದ್ರ, ಇಫ್ ಸ್ಲೆಂಡರ್ನೆಸ್ ರೇಷಿಯೋ ಇನ್ಕ್ರೀಸಸ್, ಸ್ಲೆಂಡರ್ನೆಸ್ ರೇಷಿಯೋ ಜಾಸ್ತಿ ಇತ್ತು ಅಂದ್ರ ಇದರ ಅರ್ಥ ಏನು, ಪರ್ಮಿಸಿಬಲ್ ಸ್ಟ್ರೆಸ್ ಅಥವಾ ಕ್ರಿಟಿಕಲ್ ಸ್ಟ್ರೆಸ್ ರೆಡ್ಯೂಸ್ ಆಗ್ತದ. ಪರ್ಮಿಸಿಬಲ್ ಸ್ಟ್ರೆಸ್ ಆರ್ ಕ್ರಿಟಿಕಲ್ ಸ್ಟ್ರೆಸ್ ಏನಾಗ್ತದ, ಕ್ರಿಟಿಕಲ್ ಸ್ಟ್ರೆಸ್ ರೆಡ್ಯೂಸಸ್. ಒಂದು ನೆನ್ಪಿಟ್ಕೊಳ್ರಿ. ಅರ್ಥಾಯ್ತಾ. ನೆಕ್ಸ್ಟ್, ರೇಡಿಯಸ್ ಆಫ್ ಗರೇಷನ್ ವಿಲ್ ಬಿ, ಅದಂತ ಅರ್ಥ ಆಗೈತೆ ನಮಗ. ಇದನ್ನ ಅರ್ಥ ಮಾಡಿಸಿದೀನಿ. ಇನ್ನೊಂದು ಪಾಯಿಂಟ್ ಬರ್ಕೊಳ್ರಿ. ದ ಫಸ್ಟ್ ಪಾಯಿಂಟ್ ಈಸ್ for a given column, for a given area, tubular column will have maximum radius of gyration. ಓಕೆನಾ. ಅಂದ್ರೆ ಈಗ ಅರ್ಥ, ಇದು ಒಂದು ಏರಿಯಾ ಸಾಲಿಡ್ ಅದ ಅಂತ ತಿಳ್ಕೊಂಡ್ರೆ ಅದ್ರದ್ದು ಏರಿಯಾ ಎ ಅದ. ಬಟ್ ಇದನ್ನ ಸ್ವಲ್ಪ ಆಲ್ಟರ್ ಮಾಡ್ತೀನಿ, ಸ್ವಲ್ಪ ಬಿಗ್ ಡಯಾಮೀಟರ್ ತಗೊಳ್ತೀನಿ, ಹಾಲೋ ಮಾಡ್ಕೊಳ್ತೀನಿ. ಬಟ್ ಇದ್ರದ್ದು ಏರಿಯಾ ಅಂಡ್ ಇದ್ರದ್ದು ಏರಿಯಾ ಬೋತ್ ಆರ್ ಸೇಮ್. A1 ಅಂಡ್ A2 ಬೋತ್ ಆರ್ ಸೇಮ್. A1 ಈಕ್ವಲ್ ಟು A2. ಹಿಂಗಿತ್ತು ಅಂದ್ರೆ ಯಾವ್ದು ಸ್ಟೇಬಲ್ ನೋಡಿ. ಇದಕ್ಕೂ ಮಟೀರಿಯಲ್ ಸೇಮ್ ಖರ್ಚಾಗೈತಿ, ಇದಕ್ಕೂ ಮಟೀರಿಯಲ್ ಸೇಮ್ ಆಗೈತಿ. ಸೇಮ್ ಮಟೀರಿಯಲ್ ಸ್ಪೆಂಟ್. ಬಟ್ ಯಾವ್ದು ಸ್ಟೇಬಲ್ ಇರ್ತದ ಅಂದ್ರ ಅವ್ರು ಹೇಳ್ತಾರ, ಅಲ್ಲ ಯಾವ್ದಕ್ಕೆ ರೇಡಿಯಸ್ ಆಫ್ ಗೈರೇಷನ್ ಜಾಸ್ತಿ ಇರ್ತದ ಅಂತ ಇದಕ್ಕೆ ಹೇಳ್ತಾರೆ. ಫಾರ್ ಎ ಗಿವನ್ ಏರಿಯಾ tubular column will have a maximum radius of gyration. For this one R will be maximum, for this one R will be minimum. Okay, R maximum ಆದ್ರೆ ಏನಾಗ್ತೈತಿ, ಇದು ಫಾರ್ ಟ್ಯೂಬುಲರ್ ಏನಾಗ್ತದೆ, ಇದು ಜಾಸ್ತಿ ಆಗ್ತದ, ಸ್ಲೆಂಡರ್ನೆಸ್ ರೇಷಿಯೋ ಕಡಿಮೆ ಆಗ್ತದ. ಹಂಗಾದ್ರೆ
ಫಾರ್ ಸಾಲಿಡ್ ಒಳಗೆ ಇದು ಜಾಸ್ತಿ ಆಗ್ತದ ಸ್ಲೆಂಡರ್ನೆಸ್ ರೇಷಿಯೋ, ಸಾರಿ ಏನಿದು, ಇದು ಜಾಸ್ತಿ ಆಗ್ತದ, ಸ್ಲೆಂಡರ್ನೆಸ್ ರೇಷಿಯೋ ಕಡಿಮೆ ಆಗ್ತದ. ಫಾರ್ ಟ್ಯೂಬ್ಯುಲರ್ ಇದು ಕಡಿಮೆ ಆಗ್ತದ, ಇದು ಜಾಸ್ತಿ ಆಗ್ತದೆ. ಓಕೆನಾ? ಎನಿ ಡೌಟ್? ಕೇಳ್ರಿ, ಡೌಟ್ ಕೇಳ್ರಿ. ಒಮ್ಮೊಮ್ಮೆ ನಾವು ಎಕ್ಸ್ಪ್ಲೇನ್ ಮಾಡುವಾಗ ಹುಡುಗರಿಗೆ ತಿಳಿದಿರ್ತದ ಅಂತ ಎಕ್ಸ್ಪ್ಲೇನ್ ಮಾಡ್ತಿರ್ತೀವಿ, ಹೌದಾ? ನಿಮ್ಗ ಹಂಗ ಯಾಕ ಹಿಂಗ ಯಾಕಂತ ಏನ್ರ ಇತ್ತಂದ್ರೆ ಕೇಳ್ಬೇಕು, ಹೌದಾ? ಯಾವುದೂ ಕೂಡ ಅಸ್ಯೂಮ್ ಮಾಡಬಾರ್ದು. ಇನ್ನೊಂದ್ಸತಿ ರಿವಿಷನ್ ಮಾಡ್ರಿ ಅಂದ್ರೆ ರಿಪೀಟ್ ಮಾಡ್ತೀನಿ. ಅಸ್ಯೂಮ್ ಮಾಡ್ಕೊಂತ ಹೋಗ್ಬೇಡ್ರಿ, ಸರ್ ಹೇಳಿದ್ದೆಲ್ಲ ಕರೆಕ್ಟ್ ಇರ್ತೈತಿ ಯಾವಾಗಲೂ ಅಂತೇಳಿ. ನೆಕ್ಸ್ಟ್ ನೋಡ್ರಿ, ಈಗ ನಿಮಗೊಂದು ಕ್ವಶನ್ ಕೇಳ್ತೀನಿ. ಕಾಲಮನ್ನ ಹಿಂಗಿಟ್ರ ಚಲೋನೋ ಏನ್ ಹಿಂಗಿಟ್ರ ಚಲೋನೋ? H section is more efficient or I section is more efficient for a given area? What do you say? ಇವ್ ನೋಡ್ಬೇಕಂದ್ರೆ ನೀವು ಬೆಸ್ಟ್ ಎಲ್ಲಿಗೆ ಹೋಗ್ಬೇಕು ಗೊತ್ತಾ? ರೈಲ್ವೆ ಸ್ಟೇಷನ್ಗೆ ಹೋಗ್ಬೇಕು. ರೈಲ್ವೆ ಸ್ಟೇಷನ್ ಒಳಗಡೆ ನೀವು ನೋಡ್ಬೇಕು ಅದನ್ನ. ನೋ, ಬರ್ಕೊಡ್ರಿ. H section is more efficient than I section. ಬರ್ಕೊಡ್ರಿ. H section is more efficient than I section. ಇದು ಹೆಂಗೆ ಹೇಳ್ಬೇಕು ನಿಮಗೆ? ಬಿಕಾಸ್ ಕಾಲಮ್ ಹಿಂಗೆ ನೋಡಿದ್ರೆ ಐ ಕಾಣ್ತೀರಿ, ಹಿಂಗೆ ನೋಡಿದ್ರೆ ಎಚ್ ಕಾಣ್ತೈತ್ರಿ, ಯಾವ್ದಂತ ಹೇಳಂಬ್ರಿ ಸರ್ ಅಂತೀರಿ. ಯಾವ ಕಾರ್ನರ್ ಒಳಗಡೆ ಹೆಂಗೆ ಕೊಟ್ಟಿರಿ? ಫಾರ್ ಎಕ್ಸಾಂಪಲ್ ನೋಡು, ಹಿಂಗೊಂದು ಬೀಮ್ ಅದ ಅಂತ ತಿಳ್ಕೊ, ಹಿಂಗೊಂದು ಬೀಮ್ ಅದ ಅಂತ ತಿಳ್ಕೊ, ಹೌದಾ? ಹಿಂಗೊಂದು ಬೀಮ್ ಅದ ಅಂತ ತಿಳ್ಕೊ. ಈಗ ಇದ್ರೊಳಗಡೆ ಯಾವ ಕಾಲಮ್ ಚಲೋ ಇರ್ತೈತಿ ನೋಡಿಲ್ಲ? ಹಿಂಗೊಂದು ಕಾಲಮ್ ಅದ, ಈ ಕಾಲಮ್ ಹಿಂಗದ, ಈ ಕಾಲಮ್ ಹಿಂಗದ. ಓಕೆ, ಲೆಟ್ ಅಸ್ ಕನ್ಸಿಡರ್ ಲೋಡ್ is more here, more load. ಈಗ ಇದ್ರೊಳಗಡೆ ಯಾವ ಸೆಕ್ಷನ್ ಚಲೋ ಇರ್ತೈತಿ? ಇದು ಜಲ್ದಿ ಬೆಂಡ್ ಆಗುತ್ತೆ, ಇದು ಜಲ್ದಿ ಬೆಂಡ್ ಆಗುತ್ತೆ? ಈಗ ಹೇಳ್ರಿ, ಇದು ವರಮೈ ಬೆಂಡ್ ಆಗ್ಬೇಕಾಗುತ್ತೆ, ಇದನ್ನು ವರಮೈನ ಬೆಂಡ್ ಆಗುತ್ತೆ. ಯಾಕೆ ಹೇಳು? ಈ ಬೀಮ್ ಹಿಂಗ್ ಬೆಂಡ್ ಆಕೈತಿ. ಬೀಮ್ ಹಿಂಗ್ ಬೆಂಡ್ ಆಗುತ್ತೆ ಅಂದ್ರೆ ಕಾಲಮ್ಸ್ಗಳು ಹಿಂಗೆ ಹೋಗ್ತಾವ ಹೊರಗೆ, ಕಾಲಮ್ಸ್ಗಳು ಹಿಂಗೆ ಹೋಗ್ತಾವ. ಕಾಲಮ್ಸ್ಗಳು ಹಿಂಗೆ ಹೋಗ್ಬೇಕಾದ್ರೆ ಇದು ಜಲ್ದಿ ಹೊರಗೆ ಹೋಗುತ್ತೋ, ಇದು ಭಾಳ ಹೊರಗೆ ಹೋಗುತ್ತೆ? ಚೆಕ್ ಮಾಡ್ರಲ್ಲ, ಇದು ಐ ಐತಿ ನೋಡಿ, ಇದು ಸ್ಟೇಬಲ್ ಐತಿ, ಇದು ಹಿಂಗೈತಲ್ಲ, ಇದು ಐ ಜಾಸ್ತಿ ಐತಿ, ಇದು ಇದ್ರದ್ದು ಏನೈತಿ ಕಡಿಮೆ ಅದ, ಇದು ಹಿಂಗ ಎಕ್ಸಿಸ್ ಒಳಗೆ. ಅವಾಗ ಏನೈತಿ, ಇದು ಲೆಸ್ ಎಫಿಷಿಯೆಂಟ್ ಅದ, ಇದೇನದ ಮೋರ್ ಎಫಿಷಿಯೆಂಟ್ ಅದ. ಹಾ, ಬಟ್ ಈ ಕಾಲಮಿಗೆ, ಈ ಬೀಮಿಗೆ ನೀವು ಅನ್ಬೋದು ಸರ್, ಮತ್ತೆ ಈ ಬೀಮಿಗೆ ಇದು ಐ ಆಯ್ತಲ್ರಿ, ಈ ಬೀಮ್ ನಾ ಮಾತಾಡ್ತಕ್ಕಂಥದ್ದು ಇದು ಫಾರ್ ದಿಸ್ ಲೋಡ್, ಬಿಕಾಸ್ ಐ ಆಮ್ ಟಾಕಿಂಗ್ ಅಬೌಟ್ ದಿಸ್ ಒನ್. ಡೋಂಟ್ ವರಿ, ಯು ಜಸ್ಟ್ ಕನ್ಸಿಡರ್ ದ ಬೀಮ್ ಇಸ್ ದೇರ್, ದಿಸ್ ಇಸ್ ಅ ಕಾಲಮ್. ಹೌ ಐ ಹ್ಯಾವ್ ಟು ಕೀಪ್ ದ ಕಾಲಮ್? ಟಾಪ್ ವ್ಯೂ ಒಳಗೆ ನೋಡಿದ್ರ ಇದು ಹೆಚ್ ಕಾಣ್ಬೇಕು, ಐ ಕಾಣ್ಬೇಕು, ದೆನ್ ಹೆಚ್ ಕಾಣ್ಬೇಕು. ಹೆಚ್ is more efficient than the I section. Did you understood? If you understood, type U. If not understood, then type NU. ನೀವು I ಅಂತ ಬರೆದವರು, those who have given the option I. ವೆರಿ ಗುಡ್. ನೆಕ್ಸ್ಟ್ ಹೆಡಿಂಗ್ ಏನಂತಂದ್ರೆ ಇಕ್ವಿಲಿಬ್ರಿಯಂ ಆಫ್ ಅ ಕಾಲಮ್ ಅಂತ. ಕಾಲಮ್ ಎಲ್ಲ ಇಕ್ವಿಲಿಬ್ರಿಯಂ ಇರ್ತಾವ, ಬಟ್ ಇವ ಜಿಯೋಮೆಟ್ರಿಕಲ್ ಪಾಯಿಂಟ್ ಆಫ್ ವ್ಯೂ ಹೇಳ್ತಾ ಇದ್ದಾನ. ಈಕ್ವಿಲಿಬ್ರಿಯಂ ಆಫ್ ಕಾಲಮ್. ಈಕ್ವಿಲಿಬ್ರಿಯಂ ಆಫ್ ಕಾಲಮ್ ಅಂದ್ರೆ ಏನಂದ್ರ,
ಐ ಎಕ್ಸ್ ಎಕ್ಸ್ ಮತ್ತು ಐ ವೈ ವೈ ಸೇಮ್ ಇರಬೇಕು, ಎರಡು ಸೇಮ್ ಇರಬೇಕು. ಅಂದ್ರೆ ಏನಾದ್ರ ಅರ್ಥ, ಇಟ್ ಈಸ್ ಈಕ್ವಲಿ ಸ್ಟ್ರಾಂಗರ್, ಈಕ್ವಲಿ ಸ್ಟ್ರಾಂಗರ್, ಸ್ಟ್ರಾಂಗರ್ ಇನ್ ಆಲ್ ಡೈರೆಕ್ಷನ್, ಇನ್ ಆಲ್ ಡೈರೆಕ್ಷನ್. ಹೆಂಗೆ ತಗೊಂಡ್ರು ಅದು ಸ್ಟ್ರಾಂಗ್ ಇತ್ತಂದ್ರೆ ಅದಕ್ಕೆ ಏನಂತಾರೆ ಐ ಸೆಕ್ಷನ್ ಅಂತ. ಇದು ಯಾವ್ದು ಈಕ್ವಿಲಿಬ್ರಿಯಂ ಕಾಲಮ್ ಅಂತ. ಸರ್ಕ್ಯುಲರ್ ಸೆಕ್ಷನ್ ಬರ್ತೈತಿ ಪ್ಲಸ್ ಸರ್ಕ್ಯುಲರ್ ಹಾಲೋ ಸೆಕ್ಷನ್ ಬರ್ತೈತಿ, ಎರಡೇ, ಮತ್ತೆ ಬೇರೆ ಬರಂಗಿಲ್ಲ. ಓಕೆ, ಮತ್ತೆ ಇವೆರಡರೊಳಗೆ ಯಾವ್ದು ಎಫಿಷಿಯೆಂಟ್ ಅಂದ್ರೆ ಮತ್ತೆ ಇದೇ ಎಫಿಷಿಯೆಂಟ್ ಆಗ್ತೈತಿ. ದಿಸ್ ಇಸ್ ಮೋರ್ ಎಫಿಷಿಯೆಂಟ್ ಆಗ್ತದೆ. ದೇರ್ ಫೋರ್ ವಿ ವಿಲ್ ಪ್ರಿಫರ್ ಸರ್ಕ್ಯುಲರ್ ಸೆಕ್ಷನ್ ಇಸ್ ಕಾಲ್ಡ್ ಎಸ್ ಅ ಈಕ್ವಿಲಿಬ್ರಿಯಂ ಆಫ್ ಅ ಕಾಲಮ್. ರೈಟಾ? ಮುಂದೆ ಹೋಗೋಣ. ನೆಕ್ಸ್ಟ್ ಹೆಡಿಂಗ್ ಹಾಕೋಣ, ಕ್ರಿಟಿಕಲ್ ಲೋಡ್ ಅಂದ್ರೆ ಏನಂತೇಳಿ. ನೆಕ್ಸ್ಟ್ ಹೆಡಿಂಗ್ ಏನು ಹಾಕೋಣ, ಕ್ರಿಟಿಕಲ್ ಲೋಡ್. ಕ್ರಿಟಿಕಲ್ ಲೋಡ್ ಇನ್ನೊಂದು ಏನಂತಾರೆ ಅಂದ್ರೆ ಬಕ್ಲಿಂಗ್ ಲೋಡ್ ಅಂತಾನು ಕರೀತಾರೆ. ಬಕ್ಲಿಂಗ್ ಲೋಡ್ ಅಂತ ಕರೀತಾರೆ. ಇದಕ್ಕೆ ಇನ್ನೊಂದು ಹೆಸರು ಕ್ರಿಪ್ಲಿಂಗ್ ಲೋಡ್ ಅಂತಾನು ಕರೀತಾರೆ. ಕ್ರಿಪ್ಲಿಂಗ್ ಲೋಡ್, ಇವೆಲ್ಲ ಏನು ಕ್ರಿಟಿಕಲ್ ಲೋಡ್ಸ್. ಬರ್ಕೊಳ್ರಿ ಹೆಡ್ಡಿಂಗ್, ದ ಸ್ಮಾಲೆಸ್ಟ್ ಫೋರ್ಸ್ ಅಟ್ ವಿಚ್ ಬಕಲ್ ಶೇಪ್ ಈಸ್ ಪಾಸಿಬಲ್. ಇದು ಸ್ಮಾಲೆಸ್ಟ್ ಶೇಪ್ at which buckle is possible. Buckle is possible. Smallest load or smallest shape, smallest force, the smallest load ಅಂತಾರೆ ಬರೀರಿ, shape ಅಂತಾರೆ ಬರೀರಿ. Okay, smallest load at which buckle is possible. ಅರ್ಥ ಆಗತ್ತಿತ್ತಾ? ಹಾಗಾದ್ರೆ ನೀವು ಎಷ್ಟು ಕಡಿಮೆ ಲೋಡ್ ಹಾಕಿದ್ರೆ ಅದು ಬಕಲ್ ಆಗುವ, ಜಾಸ್ತಿ ಹಾಕಿದ್ರಂತೂ ಬಕಲ್ ಆಗತೈತಿ ಪಕ್ಕ, ಬಟ್ ನೀವು ಕಡಿಮೆ ಅಂದ್ರೆ ಎಷ್ಟು ಆಗ್ಬೇಕು? ರೈಟಾ? ಎನಿ ಡೌಟ್? ಈಗ ನೋಡ, ನನಗ ಕಮೆಂಟ್ ಒಳಗ ಕಮೆಂಟ್ ಮಾಡ್ರಿ, ಇದು ಕಾಲಮ್ ಅಂತ ತಿಳ್ಕೊಡ್ರಿ. ಇದು ಒಂದು ಆಕ್ಸಿಸ್ ಅದ, ಇದು ಒಂದು ಆಕ್ಸಿಸ್ ಅದ. ಇದಕ್ಕೆ ಏನಂತ ಕರೆಯೋಣ? ಇದಕ್ಕೆ ಮೇಜರ್ ಆಕ್ಸಿಸ್ ಅನ್ನೋಣ, ಇದಕ್ಕ ಮೈನರ್ ಅನ್ನೋಣ. ಯಾಕ? ಇದು ಸಣ್ಣದದ ಇಲ್ಲಿ, ಹೌದಾ? ಇದೇನದ ದೊಡ್ಡದದ, ಇದು ಮೈನರ್. ಅದ ನಾ ಏನಾದ್ರು ಐ ಸೆಕ್ಷನ್ ತಗೊಂಡಿದ್ದೆ ಅಂತ ತಿಳ್ಕೊಡ್ರಿ. ಐ ಸೆಕ್ಷನ್ ತಗೊಂಡಿದ್ರೆ ಇದು ಮೇಜರ್ ಆಕ್ಸಿಸ್, ಇದು ಮೈನರ್ ಆಕ್ಸಿಸ್, ಇದು ಮೈನರ್ ಆಕ್ಸಿಸ್, ಇದು ಮೇಜರ್ ಆಕ್ಸಿಸ್. ಓಕೆನಾ? ನೆಕ್ಸ್ಟ್ ಅದೇ ನಾನು ಸರ್ಕ್ಯುಲರ್ ತಗೊಂಡಿದ್ರೆ ಅಂತೂ ಸೇಮ್. ಸರ್ಕ್ಯುಲರ್ ತಗೊಂಡ್ರೆ ಬೋತ್ ಆರ್ ಮೇಜರ್ ಅಂಡ್ ಮೈನರ್, ಬೋತ್ ಆರ್ ಮೇಜರ್ ಅನ್ಬೋದು, ಬೋತ್ ಆರ್ ಮೈನರ್ ಅನ್ಬೋದು. ಓಕೆನಾ? ಅದೇ ನಾನೇನಾದ್ರು ಇದನ್ನ ತಗೊಂಡ್ರ, ಆಂಗಲ್ ಸೆಕ್ಷನ್ ತಗೊಂಡ್ರ, ಇದ್ರೊಳಗೆ ಈ ಆಕ್ಸಿಸ್ ಬರಂಗಿಲ್ಲ, ಇನ್ನೊಂದು ಈಗ ನೋಡಿ ಇದ್ರೊಳಗಡೆ ಒಂದ್ 2-3 ಆಕ್ಸಿಸ್ ಆಗ್ತದೆ, ಬಹಳ ಇಂಪಾರ್ಟೆಂಟ್ ಇದೆ. ಈಸ್ ಇಟ್ ಸೆಂಟ್ರೋಡಲ್ ಆಕ್ಸಿಸ್? ನೋ, ತಪ್ಪು. ಈಸ್ ಇಟ್ ಸೆಂಟ್ರೋಡಲ್ ಆಕ್ಸಿಸ್? ನೋ, ಬಟ್ ನಾಟ್ ಪ್ರಾಪರ್. ಈಸ್ ಇಟ್ ಸೆಂಟ್ರೋಡಲ್ ಆಕ್ಸಿಸ್ ಮೇ ಐ ಕನ್ಸಿಡರ್? somewhat good ಅಂತ ಅನ್ಸಕತೈತಿ. Okay, because taking care of both the areas. Okay, can I draw another one? ತಡಿಯ, ಸ್ವಲ್ಪ ತಪ್ಪಾಗೈತೆ ಅದು. ಹಿಂಗಂತ ತಿಳ್ಕೊ. Then I have another axis. Okay, now call this 1, option 2, option 3, option 4. About which axis the angle section is good? ಅಥವಾ ಫಸ್ಟಿಗೆ ನಾವೇನು ಹೇಳೋಣ? ಫಸ್ಟ್ ನಿಮ್ಗೆ ಇಲ್ಲೇ ಹೇಳಿ, ನಾನು ಇಲ್ಲೆಲ್ಲದ ಆಲ್ರೆಡಿ ಒಂದ್ ಕಡೆ ಹೇಳಿನಿ, ಇನ್ನೊಂದ್ಸತಿ ಇಲ್ಲೇನು ಹೇಳ್ತೀನಿ. ಇದು ಐ ಎಕ್ಸ್ ಎಕ್ಸ್, ಐ ಎಕ್ಸ್ ಎಕ್ಸ್, ಇದು ಐ ವೈ ವೈ, ಐ ವೈ ವೈ. ಯಾವ ಆಕ್ಸಿಸ್ಗೆ ಇದು ಬಕ್ಲಾಗ್ತದ? ಯಾವ ಆಕ್ಸಿಸ್ಗೆ ಇದು ಬಕ್ಲಾಗ್ತದ?
ಯಾವ್ದು ಮಿನಿಮಮ್ ಇರ್ತದ ಅದಕ್ಕೆ ಬಕ್ಲಾಗ್ತದ. ಕರೆದ ಹಂಗಾರೆ ಇದು ಏನೈತಿ, ಇದು ಮಿನಿಮಮ್ ಇರ್ತದ. ಬಿಕಾಸ್ ನೋಡಿ ಇದು ಡೆಪ್ತ್ ಅದ, ಇದು ಬ್ರೆಡ್ತ್ ಆಗ್ತದ. ಐ ಎಕ್ಸ್ ಎಕ್ಸ್ ತಗೊಂಡಾಗ ಇದು ಬ್ರೆಡ್ತ್ ಆಗ್ತದ, ಇದು ಡೆಪ್ತ್ ಆಗ್ತದ. ನಮ್ದು ಯಾವಾಗಲೂ ಏನಾಯ್ತದ, ಡಿ ಕಂಪೋನೆಂಟ್ ಡೆಪ್ತ್ ಕಂಪೋನೆಂಟ್ ಕ್ಯೂಬ್ ಆಗ್ತದ. ದೇರ್ ಫೋರ್ ಈ ಆಕ್ಸಿಸ್ ಏನಾಗ್ತದಲ್ಲ ಇದು ಮೋರ್ ಬರ್ತದ, ಇದು ಲೆಸ್ ಬರ್ತದ. ದೇರ್ ಫೋರ್ ಲೆಸ್ ಇದ್ದಲ್ಲೇ ಬಕ್ಲ್ ಆಗ್ತದ. ಅಂದ್ರೆ ಒಂದು ಕಾಮನ್ ಸ್ಟೇಟ್ಮೆಂಟ್ ಬರಲಿ, ಏನಂತ, ಕಾಲಮ್ ಬಕಲ್ಸ್ in plane of major axis. Plane of major axis ಬಕ್ಲಾಗ್ತದ ಅಂದ್ರ ಹಂಗಾದ್ರ ಇದು ಮೇಜರ್ ಆಕ್ಸಿಸ್ ಅಂದ್ರೆ ಐ ವೈ ವೈ ಒಳಗೆ ಬಕ್ಲಾಗ್ತದ. ಇದನ್ನು ಮೇಜರ್ ಆಕ್ಸಿಸ್ ಅಂದ್ರೆ ಐ ವೈ ವೈ ಒಳಗೆ ಬಕ್ಲಾಗ್ತದ. ಇದು ಒಳಗಡೆ ಯಾವ್ದ್ರೊಳಗೆ ಇರಬಹುದು, ಐ ಎಕ್ಸ್ ಎಕ್ಸ್ ಈಕ್ವಲ್ ಟು ಐ ವೈ ವೈ ಅದ, ಎರಡು ಬಕ್ಲಾಗ್ತದೆ. ಬಟ್ ನೌ ಟೆಲ್ ಮೀ ಇನ್ ವಿಚ್ ಆಕ್ಸಿಸ್ ದಿಸ್ ಆಂಗಲ್ ಬಕಲ್ಸ್? 1 1 1 2 3 4 ಯಾವ್ದ್ರೊಳಗೆ ಬಕ್ಲಾಗ್ತದೆ ಹೇಳ್ರಿ ನೋಡೋಣ. ಯೂಸ್ ದ ಕಾನ್ಸೆಪ್ಟ್ ವಿಚ್ ಈಸ್ ಆಲ್ರೆಡಿ ಸೆಡ್. ರೈಟಾ? ಸೆಡ್ ಕಾನ್ಸೆಪ್ಟ್ ಏನದ ಅಂತಂದ್ರೆ ಮೇಜರ್ ಆಕ್ಸಿಸ್ ಒಳಗಡೆ ಬಕ್ಲಾಗ್ತದ. ಯಾಕೆ ಮೇಜರ್ ಆಕ್ಸಿಸ್ ಅಂದ್ರೆ ಮೇಜರ್ ಆಕ್ಸಿಸ್ ಒಳಗಡೆ ಐ ಮಿನಿಮಮ್ ಇರ್ತದ. ಹೇಳ್ತಾ ಐ ಮಿನಿಮಮ್ ಇರ್ತದ. ಗೌತಮ್ ಹೇಳ್ತಿದಾರ 2 ಸೆಕ್ಷನ್ ಒಳಗಡೆ. ಓಕೆ, ಯು ಹ್ಯಾವ್ ರಿಜೆಕ್ಟೆಡ್ 1 ಆಕ್ಸಿಸ್ ಅಂಡ್ 3 ಆಕ್ಸಿಸ್. ಐ ಆಮ್ ವೆರಿ ಹ್ಯಾಪಿ. ಪ್ರಮೋದ್ ಬಂದ್ರಿ. 1 ಆಕ್ಸಿಸ್ ಮತ್ತು 3 ಆಕ್ಸಿಸ್ ಅನ್ನ ರಿಜೆಕ್ಟ್ ಮಾಡ್ಲೇಬೇಕು ನಾವು. ಸಾರಿ, 194 ನೋ 1 ಅಂತೂ ನಾವು ರಿಜೆಕ್ಟ್ ಮಾಡ್ಲೇಬೇಕು. ಅರ್ಥ? ಇದನ್ನ ಹೆಂಗೆ ಯೋಚನೆ ಮಾಡ್ರಿ ಗೊತ್ತಾ? ಇಲ್ಲಿ ನೋಡು, ಬ್ಲ್ಯಾಕ್ ಕಲರ್, ಕಾನ್ಸಂಟ್ರೇಟ್ ಆನ್ ಬ್ಲ್ಯಾಕ್ ಕಲರ್. ಇದು ಆಕ್ಸಿಸ್ ದೊಡ್ಡದದ, ಜಾಸ್ತಿ ಕವರೇಜ್ ಆಗ್ಯದ. ಪರ್ಪೆಂಡಿಕ್ಯುಲರ್ ನೋಡು, ಪರ್ಪೆಂಡಿಕ್ಯುಲರ್ ಏನದ, ಸಣ್ಣದದ. ಹಂಗಾಗಿ ಐ ಸಣ್ಣದಾಗ್ತದ. ಈ ಆಕ್ಸಿಸ್ಗೆ ಪರ್ಪೆಂಡಿಕ್ಯುಲರ್ ಜಾಸ್ತಿ ಅದ, ಇದು ಡಿ ಕ್ಯೂಬ್ ಆಗ್ತದ. ಅಂದ್ರೆ ಐ ಏನಾಗ್ತದ, ಜಾಸ್ತಿ ಆಗ್ತದ. ಹಾಗಾದ್ರೆ ಈ ಆಕ್ಸಿಸ್ ಒಳಗಡೆ ಏನಾಗ್ತದ ಅಂದ್ರ ಇದು ಇಷ್ಟೇ ಕವರ್ ಆಗ್ಯದ. ಈ ಕಡೆಗೆ ಮಾಸ್ ಅದ, ಈ ಕಡೆಗೆ ಮಾಸ್ ಇಲ್ಲ, ಕಡಿಮೆ ಅದ. ಬಟ್ ಅದ ನಾನು ಈ ಆಕ್ಸಿಸ್ ತಗೊಂಡಂತಂದ್ರ ಜಾಸ್ತಿ ಮಾಸ್ ಈ ಕಡೆ ಬರ್ತದ, ಈ ಕಡೆನೂ ಒಂದ್ ಸ್ವಲ್ಪ ಮಾಸ್ ಬರ್ತದ. ದೇರ್ಫೋರ್ ಏನಾಗ್ತದ, 4 ಆಕ್ಸಿಸ್ಗೆ ನಿಮ್ಗೆ ಏನಾಗ್ತದ, ಬೆಂಡ್ ಆಗ್ತದೆ. ಇದೊಂದು ಹಿಂಟ್ ಟೈಪ್ ನೆನ್ಪಿಟ್ಕೊಡ್ಬೇಕಾರೆ I44 ಏನಾಗ್ತದೆ, ಇದು ಇಟ್ ವಿಲ್ ಬಿ ಗುಡ್. ರೈಟಾ? ಇದಕ್ಕೆ ನಿಮಗೆ ಇನ್ನೂ ಚೆನ್ನಾಗಿ ಬೇಕಿತ್ತು ಅಂತಂದ್ರೆ ಏನ್ ಮಾಡ್ಬೇಕು ಗೊತ್ತಾ, ಅದು ಫಾರ್ಮುಲಾ ಹಾಕೊಂಡು ಡಿರೈವ್ ಮಾಡ್ಕೋಬೇಕು. ಫಾರ್ ಐ ಸೆಕ್ಷನ್ ಏನ್ ಮಾಡ್ಬೇಕಂದ್ರೆ I1 ಅಥವಾ I2 ಅಥವಾ ಐ ಮ್ಯಾಕ್ಸ್ ಆರ್ ಐ ಮಿನಿಮಮ್ ಇಸ್ ಈಕ್ವಲ್ ಟು ಐ ಎಕ್ಸ್ ಎಕ್ಸ್ ಪ್ಲಸ್ ಐ ವೈ ವೈ ಡಿವೈಡೆಡ್ ಬೈ ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್, ಎಲ್ಲಿ ನೋಡಿ ಇದು ಇಕ್ವೇಶನ್, ಐ ಎಕ್ಸ್ ಮೈನಸ್ ಐ ವೈ ಡಿವೈಡೆಡ್ ಬೈ 2 ಹೋಲ್ ಸ್ಕ್ವೇರ್ ಪ್ಲಸ್ ಐ ಎಕ್ಸ್ ವೈ ಸ್ಕ್ವೇರ್. ಈ ಇಕ್ವೇಶನ್ ಒಳಗೆ ಹಾಕೊಂಡು ಐ ಮ್ಯಾಕ್ಸ್ ಐ ಮಿನಿಮಮ್ ಮಾಡ್ಕೋಬೇಕಾಗುತ್ತೆ. ಮಾಡ್ಕೊಂಡ ಮೇಲೆ ಕಮೆಂಟ್ ಮಾಡ್ತೀರಿ ಅಂದ್ರೆ ಮಾಡ್ಬೋದು. ಬಟ್ ಯೂಶುವಲಿ ಏನಾಗುತ್ತೆ ಅಂದ್ರೆ ಕಾಲಮ್ ಸೆಕ್ಷನ್ಸ್ ಒಳಗಡೆ ಈ ಆಕ್ಸಿಸ್ಗೆ ಸಮ್ ವಾಟ್ ಸಿಗೋ ಚಾನ್ಸಸ್ ಇರ್ತದ ಇದಕ್ಕಿಂತ. ನೋಡೋಣ, ಅದು ಮತ್ತೆ ಮಟೀರಿಯಲ್ ಪ್ರಾಪರ್ಟಿ ಮೇಲೆ ಹೋಗ್ತದ, ಥಿಕ್ನೆಸ್ ಮೇಲೆ ಹೋಗ್ತದ. ಅದ್ರ ಸಲ ಇವೆಷ್ಟು ಕ್ಯಾಲ್ಕುಲೇಟ್ ಮಾಡಕ್ ಬರಂಗಿಲ್ಲ ಅಂತೇಳಿ ಸ್ಟೀಲ್ ಸ್ಟ್ರಕ್ಚರ್ ಚಾಪ್ಟರ್ ಒಳಗೆ ಹೋದಾಗ ನಾ ಇದನ್ನ ಸ್ಟೀಲ್ ಸ್ಟ್ರಕ್ಚರ್ ಒಳಗೆ ಇನ್ನೂ ಸ್ವಲ್ಪ ಮತ್ತೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸ್ಟೀಲ್ ಸ್ಟ್ರಕ್ಚರ್ ಚಾಪ್ಟರ್ ಒಳಗೆ ಹೋದಾಗ ಏನಾಗ್ತದೆ, ನಿಮ್ಗೆ ಕೋಡ್ ಬುಕ್ ಕೊಟ್ಬಿಟ್ಟಿರ್ತಾರೆ. ಆ ಕೋಡ್ ಬುಕ್ ಒಳಗಡೆ ನೀವೇನ್ ಮಾಡ್ತೀರಿ, ಐ ಮಿನಿಮಮ್ ಐ ಮ್ಯಾಕ್ಸ್ ಡೈರೆಕ್ಟ್ ಆಗಿ ತಗೊಂಡ್ಬಂದ್ಬಿಡ್ತೀರಿ. ರೈಟಾ? ಜಸ್ಟ್ ನೆನ್ಪಿಟ್ಕೊಳ್ರಿ, ಈ ಕನ್ಕ್ಲೂಷನ್ ಮಾತ್ರ ಯು ಜಸ್ಟ್ ರಿಮೆಂಬರ್, ಕಾಲಮ್ ಬಕಲ್ಸ್ ಇನ್ ಪ್ಲೇನ್ ಆಫ್ ಮೇಜರ್ ಆಕ್ಸಿಸ್ ಅಥವಾ ಐ ಮಿನಿಮಮ್ ಒಳಗಡೆ. ಓಕೆ, ಮತ್ತೆ ನೆಕ್ಸ್ಟ್ ಕ್ವಶನ್ ನೋಡಿ. ಈಗ ಇದಕ್ಕ ಆನ್ಸರ್ ಮಾಡ್ರಿ. ಐ ಮಿನಿಮಮ್ ಒಳಗಡೆ ಫೇಲ್ ಆಗಕತ್ತದ ಅಂತ ನಾನು ಬಾರಿ ಹೇಳ್ತಾ ಇದ್ದೀನಿ ಅಂತಂದ್ರ, ಹಾಗಾದ್ರೆ ನಾವು ಲ್ಯಾಂಬ್ಡಾ ಮಾಡ್ಬೇಕಾದಾಗ ಏನ್ ಮಾಡಿದ್ವಿ, ಲ್ಯಾಂಬ್ಡಾ ಫಾರ್ಮುಲಾ ಏನು, ಎಲ್ ಎಫೆಕ್ಟಿವ್ ಡಿವೈಡೆಡ್ ಬೈ ಆರ್ ಮಿನಿಮಮ್ ತಗೊಂಡ್ವಿ. ಆರ್ ಮಿನಿಮಮ್ ಫಾರ್ಮುಲಾದೊಳಗಡೆ ಸ್ಕ್ವೇರ್ ರೂಟ್ ಆಫ್ ಐ ಮಿನಿಮಮ್ ತಗೊಂಡ್ವಿ.
ಯಾಕೆ ನಾವು ಮಿನಿಮಮ್ ತಗೊಂಡು ಕ್ಯಾಲ್ಕುಲೇಟ್ ಮಾಡಬೇಕು ಮತ್ತು ಫೇಲ್ ಆಗೋದನ್ನ ತಗೊಂಡು ಯಾಕೆ ಕ್ಯಾಲ್ಕುಲೇಟ್ ಮಾಡಬೇಕು? ವೈ ನಾಟ್ ವಿ ಆರ್ ಕನ್ಸಿಡರಿಂಗ್ ಗುಡ್ ಸ್ಟ್ರೆಂತ್? ಪಾಸ್ ಆಗೋದನ್ನ ಯಾಕೆ ತಗೋಬಾರ್ದು? ಫೇಲ್ ಆಗೋದು ಯಾಕೆ ತಗೋಬೇಕು? ವೈ ವಿ ಆರ್ ಟೇಕಿಂಗ್ ಮಿನಿಮಮ್? Why we have to take minimum one and go ahead? Because safer side. Civil engineers, we always think of failure side ತಗೊಂಡಿ ಅಂತಂದ್ರೆ ನೀನು ಸೇಫರ್ ಸೈಡ್ ಇರ್ತೀವಿ. ಅರ್ಥ? ಅದ್ರ ಸಲಾಗಿ ಯಾವಾಗಲೂ ಮಿನಿಮಮ್ ಇದ್ದದನ್ನು ತಗೊಂಡು ಮುಂದಕ್ಕೆ ಹೋಗೋದು. ನೆಕ್ಸ್ಟ್, ಈಗ ಈ ಕ್ರಿಪ್ಲಿಂಗ್ ಲೋಡ್ ಏನೈತಲ್ಲ, ಕ್ರಿಟಿಕಲ್ ಲೋಡ್ ಏನೈತಲ್ಲ, ಅದನ್ನ ಕಂಡು ಹಿಡಿಬೇಕಾದ್ರೆ ನಮಗೊಂದಿಷ್ಟು ಥಿಯರೀಸ್ ಅದಾವ. ಓಕೆ, ಬೇರೆ ಬೇರೆ ಸೈಂಟಿಸ್ಟ್ಗಳು ಬೇರೆ ಬೇರೆ ಥಿಯರಿಗಳನ್ನ ಹೇಳಿರ್ತಾರೆ. ಅದರೊಳಗಡೆ ಫಸ್ಟ್ ನಮಗೆ 2 ಥಿಯರಿ ನಾವು ಕಲಿಬೇಕಾಗ್ತದ. ಒಂದು ಯೂಲರ್ಸ್ ಥಿಯರಿ ಅಂತೇಳಿ, ಒಂದು ಯಾವುದು? ಯೂಲರ್ಸ್ ಥಿಯರಿ. ಇದು ಬಹಳ ಒಳ್ಳೆಯ ಥಿಯರಿ ಇದು, ಬಿಕಾಸ್ ಮೋಸ್ಟ್ ಆಫ್ ದ ಇನ್ ಇಂಜಿನಿಯರಿಂಗ್ ಅಪ್ಲಿಕೇಶನ್ಸ್ ವಿ ಯೂಸ್ ಯೂಲರ್ಸ್ ಥಿಯರಿ. ಇವು ಯೂಲರ್ಸ್ ಥಿಯರಿ ಒಳಗಡೆ ಒಂದಿಷ್ಟು ಅಸಂಪ್ಷನ್ಸ್ ಹೇಳ್ತಾರೆ. ಈ ಅಸಂಪ್ಷನ್ಸ್ನ ಏನಾಗ್ತಾವ ಅಂತಂದ್ರೆ ಬೇರೆ ಥಿಯರಿ ಒಳಗೆ ಹೋದಾಗ ಇವು ಡಿಮೆರಿಟ್ಸ್ ಆಗಿ ಸ್ವಲ್ಪ ಕನ್ವರ್ಟ್ ಆಗೋ ಚಾನ್ಸಸ್ ಬರ್ತಾವೆ. ಓಕೆ, ದೇರ್ಫೋರ್ in order to remember the demerits of this theory, we have to remember the assumptions of this theory. ಒಂದೇದೇನೆಂದ್ರೆ the column is initially perfectly straight and axially loaded. ಒಂದೇದೇನಿದು? ಕಾಲಮ್ ಸ್ಟ್ರೇಟ್ ಇರಬೇಕು ಇನಿಷಿಯಲಿ ಏನಿರ್ಬೇಕು? ಇದು ಸ್ಟ್ರೇಟ್ ಇರಬೇಕು. ಓಕೆಪ್ಪ, ಒಪ್ಕೊಂತೀನಿ. ಮತ್ತೇನಂತ ನಾವು ಆಕ್ಸಿಯಲಿ ಲೋಡೆಡ್ ಇರ್ಬೇಕಂತ. ಹಂಗಾದ್ರೆ ಡಿಮೆರಿಟ್ ಆಫ್ ಯೂಲರ್ಸ್ ಥಿಯರಿ ಏನಾಯ್ತು? ಸ್ಟ್ರೇಟ್ ಇರ್ಲಿಲ್ಲ ಅಂದ್ರೆ ನಡೆಯಂಗಿಲ್ರಿ ಅನ್ಬಾರ್ದು. ಎಲ್ಲರೂ ಏನಂತಾರ, ಬೇರೆ ಹೇಳ್ತಕ್ಕಂಥ ಪ್ರತಿಯೊಬ್ಬ ಥಿಯರಿಯನ್ನು ಕೂಡ ಏನಂತಾನಂದ್ರೆ ಕಾಲಮ್ ಈಸ್ ಇನಿಷಿಯಲಿ ಸ್ಟ್ರೇಟ್ ಅಂತಾನೆ ಹೇಳ್ತಾನೆ. ಹೌದಾ? ಹಂಗೆ ಹೇಳ್ಬಾರ್ದು. ಏನ್ ಹೇಳ್ಬೇಕಂದ್ರ ಎಕ್ಸೆಂಟ್ರಿಕ್ ಲೋಡಿಂಗ್ ಇತ್ತಂದ್ರ ಯೂಲರ್ಸ್ ಥಿಯರಿ ಅಪ್ಲಿಕೇಬಲ್ ಆಗಲ್ಲ. ಫಾರ್ ಎಕ್ಸೆಂಟ್ರಿಕ್ ಲೋಡಿಂಗ್ ಯೂಲರ್ಸ್ ಥಿಯರಿ ಈಸ್ ನಾಟ್ ಅಪ್ಲಿಕೇಬಲ್. ದಿಸ್ ಇಸ್ ದ ಲಿಮಿಟೇಷನ್ ಆಫ್ ಯೂಲರ್ಸ್ ಥಿಯರಿ. ದ ಸೆಕೆಂಡ್ ಏನಂತಂದ್ರ the section of a column is uniform. Don't worry, ಇದು ಎಲ್ಲರಿಗೂ ಸೇಮ್. ಇದು ಯೂನಿಫಾರ್ಮ್. ಹೌದಾ? ಇದು ಎಲ್ಲರಿಗೂ ಸೇಮ್, ಏನು ಪ್ರಾಬ್ಲಮ್ ಇಲ್ಲ. ಮೂರನೇದು ಏನಂತಂದ್ರೆ ಮಟೀರಿಯಲ್ ಈಸ್ ಪರ್ಫೆಕ್ಟ್ಲಿ ಎಲಾಸ್ಟಿಕ್ ಮಟೀರಿಯಲ್ ಇರಬೇಕು. ಮತ್ತೇನಿರ್ಬೇಕು? ಇದು ಹೋಮೋಜಿನಿಯಸ್ ಇರಬೇಕು, ಮತ್ತೆ ಐಸೋಟ್ರೋಪಿಕ್ ಇರಬೇಕು, ಮತ್ತೆ ಒಬೇಸ್ ಹುಕ್ಸ್ ಲಾ. ಇವು 3. ಓಕೆ, ನೋ ಪ್ರಾಬ್ಲಮ್. ಇದೆಲ್ಲ ಬಂತು, ಏನು ಪ್ರಾಬ್ಲಮ್ ಇಲ್ಲ. ಇಲ್ಲಿ ಒಬೇಸ್ ಹುಕ್ಸ್ ಲಾ ಅಂತಂದಾಗ ಮತ್ತೊಂದು ಡಿಮೆರಿಟ್. ವಾಟ್ ಇಸ್ ದ ಡಿಮೆರಿಟ್ಸ್ ಆಫ್ ಹುಕ್ಸ್ ಲಾ? ಎನಿವನ್? ಯಾರು ಹೇಳ್ತೀರಿ? ನೆನಪಿತ್ತ? ಹೇಳಿವ ಆಲ್ರೆಡಿ ನಾವು. ವಾಟ್ ಇಸ್ ದ ಡಿಮೆರಿಟ್ ಆಫ್ ಹುಕ್ಸ್ ಲಾ? ಬರೀರಿ ಒಬ್ರು ಯಾರು. Within elastic limit is not a demerit of Hooke's law, because everything ನಾವು ಏನೇ ನಿಮಗೆ ಪ್ರಾಮಿಸ್ ಮಾಡ್ಬೇಕಿತ್ತಂದ್ರೂ ವಿದಿನ್ ಎಲಾಸ್ಟಿಕ್ ಲಿಮಿಟ್ ಪ್ರಾಮಿಸ್ ಮಾಡಾಕತ್ತೀವಿ. ನೋಡಿ, ಇದು ಭಾಳ ಇಂಪಾರ್ಟೆಂಟ್ ಏನದ ಅಂತಂದ್ರೆ ಎಲ್ಲಾ ಸೈಂಟಿಸ್ಟ್ಗಳು, ಎಲ್ಲಾ ಡಿಸೈನರ್ಸು ಯಾವುದೇ ಮೆಥಡ್ ಒಳಗೆ ಹೋಗ್ರಿ, ಯಾವುದೇ ಸ್ಟ್ರಕ್ಚರ್ ಜೊತೆಗೆ ಮಟೀರಿಯಲ್ ಜೊತೆ ಡೀಲ್ ಮಾಡ್ರಿ, ಎಲಾಸ್ಟಿಕ್ ಲಿಮಿಟ್ ಅಂತ ಯಾಕೆ ಬಡದಾಡ್ತಾರ ಅಂದ್ರ ಅಲ್ಲಿ ತನಕ ನಾನು ನಿನಗೆ ಕಾನ್ಫಿಡೆನ್ಸ್ ಕೊಡ್ಬೋದು, ಈ ಮಟೀರಿಯಲ್ ಇಷ್ಟು ತಗೊಳ್ತದ ಪಕ್ಕ, ಯು ಬಿಲೀವ್ ಮೀ, ನನ್ನನ್ನು ನಂಬು, ಲೋಡ್ ಹಾಕು, ಚಿಂತೆ ಮಾಡಬೇಡ ಅಂತೇಳಿ. ಬಟ್ ಎಲಾಸ್ಟಿಕ್ ಲಿಮಿಟ್ ದಾಟಿದ ಮೇಲೆ ಎಲ್ಲರೂ ಬಾಯಿ ಮುಚ್ಕೊಳ್ತಾರೆ. ನಿನ್ ರಿಸ್ಕ್, ನೀ ತಗೊಳಂಗಿದ್ರೆ ತಗೋ, ನೀನ್ ಹಾಕಂಗಿದ್ರೆ ಹಾಕು, ಓಕೆ, ಮುರಿತೈತೋ ಬಿಡ್ತೈತೋ ನೀ ಸ್ಟಡಿ ಮಾಡ್ಕೋ. ಅದಕ್ಕೆ ಅಲ್ಟಿಮೇಟ್ ಲೋಡ್ ಮೆಥಡ್ ಅವೆಲ್ಲ ಏನದಾವಲ್ಲ ಮೇಲ್ಗಡೆ, ಅವೆಲ್ಲ ನಿಮ್ಮ ರಿಸ್ಕ್ ಅವು. ಬಟ್ ಅಪ್ ಟು ಎಲಾಸ್ಟಿಕ್ ಲಿಮಿಟ್ IS ಕೋಡ್ ಇರ್ಬೋದು, ಟೆಕ್ನಿಕ್ ಇರ್ಬೋದು, ಡಿರೈವೇಶನ್ಸ್ ಇರ್ಬೋದು, ಸೈಂಟಿಸ್ಟ್ಗಳು ಇರ್ಬೋದು, ಅವರೆಲ್ಲ ಏನ್ ಮಾಡ್ತಾರ? ನಿಮ್ಗೆ ಗ್ಯಾರಂಟಿ ಕೊಡ್ತಾರೆ. ಯು ಕ್ಯಾನ್ ಯೂಸ್ ಮೈ ಫಾರ್ಮುಲಾ, ಐ ವಿಲ್ ಗಿವ್ ಯು ಗ್ಯಾರಂಟಿ ಅಂತ. ದೇರ್ಫೋರ್ this elastic limit is not a demerit for hook. It is everyone has considered, therefore it is not for them. Hooks lies, very good, Ritika is correct. Hooks lies only for uniaxial load. Biaxial ಬಂದ ತಕ್ಷಣ ಹುಕ್ ವಾಲೆ ಅಂದ್ಬಿಡ್ತಾನೆ. ಅಂದ್ರೆ ನೀನು ಈ ಕಡೆ ಜಗ್ಗು ಆ ಕಡೆ ಜಗ್ಗು ಅಂದ್ರೆ ವಾಲ್ಯಪ್ಪ ಮರಾಯ ಅಂತಾನೆ. ನೀವು ಒಂದ ಕಡೆ ಜಗ್ಗದಿತ್ತಂದ್ರೆ ನಾ ಬರ್ತೀನಿ. ಹೌದಾ? ನೀವು ಈ ಟೈಪ್ ನಿಮ್ಮ ಭಾಷೆಯೊಳಗ ಇದು ಮಾಡೋದು. ಅದೊಂದು ಯಾವುದೋ ಒಂದು ಕಾಮಿಡಿ ಐತಲ್ಲಪ್ಪ,
ಸೋ ಲೋಗ್ ಆನಾ ಆಯ್ತು ಆ ಜಾओ ಲೇಕಿನ್ ಏಕ್ ಏಕ್ ಆನಾ ಅಂತಾರ ಅದೊಂದೇನೋ ಸಣ್ಣ ಹುಡುಗ ಹೇಳ್ತಾನ ನೋಡು ಹಂಗ ನೀವು ಎಲ್ಲಾರು ಬರ್ತೀರಾ ಬರ್ರಿ ಎಲ್ಲಾರನ್ನ ಸಾಯಿಸ್ತೀನಿ ನಾನು ಬಟ್ ಒಬ್ಬೊಬ್ಬರ ಬರ್ರಿ ಅಂತ ಹಂಗ ಇಲ್ಲೇನಂತ ನೀವು ಎಲ್ಲದಕ್ಕೂ ಆನ್ಸರ್ ಕೊಡ್ತಾನೆ ಬಟ್ ಯೂನಿ ಎಕ್ಸಿಲ್ ಅದೊಂದು ಓಕೆ ಇನ್ನೊಂದು ಹೇಳೋ ರೀತಿಕ ಇನ್ನೊಂದು ಡಿಮೆರಿಟ್ ಐತಿ ಭಾಳ ಇಂಪಾರ್ಟೆಂಟ್ ಯೂನಿ ಆಕ್ಸಿಯಲ್ ಅಂದ ತಕ್ಷಣ ಇನ್ನೊಂದು ಡಿಮೆರಿಟ್ ನೆನ್ಪಿಡ್ಬೋದು ಇದ್ರಲಿಂದನೇ ನಾವು ಮತ್ತೆ ಮುಂದಕ್ಕೆ ಹೋಗ್ಬೋದು ಯಾವ್ದಂತಂದ್ರೆ ಪಾಯ್ಸನ್ಸ್ ರೇಷಿಯೋ ಇಸ್ ಇಗ್ನೋರ್ಡ್ ಹುಕ್ಸ್ ಲಾದೊಳಗೆ ಬಂದಾಗ ಪಾಯ್ಸನ್ಸ್ ರೇಷಿಯೋ ಬ್ಯಾಡ್ ಅಂತ ಹೇಳ್ತಾನೆ ಅವನಿಗೊಂದು ರೀಸನ್ ಐತ್ ಬಿಡು ಬಿಕಾಸ್ ಯಾಕಂದ್ರೆ ಭಯಕ್ ಬರಂಗಿಲ್ಲ ನಾವು ಏನಂದ್ರೆ ಎಲಾಸ್ಟಿಕ್ ಲಿಮಿಟ್ ಒಳಗೆ ಹೇಳಿ ಅಂತಂದ್ಮೇಲೆ ಮತ್ತೆ ಅದು ಲ್ಯಾಟ್ರಲಿ ಅದು ಏನು ಎಲಾಂಗೇಟ್ ಲ್ಯಾಟ್ರಲ್ ಸ್ಟ್ರೇನ್ ಅಂತ ಬರಂಗಿಲ್ಲ ಅಂದಮೇಲೆ ಮತ್ತೆ ಅವ ಪಾಪ ಬಿಡು ಅಂತ ಹೇಳ್ತಾನೆ ನಾನು ಉಕ್ಸ್ಲಾದೊಳಗಡೆ ಪಾಯ್ಸನ್ಸ್ ರೇಷಿಯೋ ತಗೊಳಂಗಿಲ್ಲ ಅಂತ ಅವ ಹೇಳ್ತಾನೆ ಬಟ್ ಸ್ಟಿಲ್ ವಿ ಕ್ಯಾನ್ ಕನ್ಸಿಡರ್ ದಟ್ ಪಾಯ್ಸನ್ ಹುಕ್ ಇಗ್ನೋರ್ಡ್ ಪಾಯ್ಸನ್ಸ್ ರೇಷಿಯೋ ಓಕೆ ದೀಸ್ ಟು ಯು ಕ್ಯಾನ್ ಕನ್ಸಿಡರ್ ಈಗ ಯೂಲರ್ಸ್ ಥಿಯರಿ ಒಳಗೆ ಬಂದ್ವಿ ಅಂತಂದ್ರೆ ವಿ ಕ್ಯಾನ್ ಕನ್ಸಿಡರ್ ದಿಸ್ ಸ್ಟೇಟ್ಮೆಂಟ್ ದಟ್ ಹಿ ಒಬೇ ಹುಕ್ಸ್ ಲಾ ಮೀನ್ಸ್ ಲ್ಯಾಟ್ರಲ್ ಯೂನಿಯಾಕ್ಸಿಯಲ್ ಡೈರೆಕ್ಷನ್ ಒಳಗೆ ಮಾತ್ರ ಫೋರ್ಸಸ್ ಅಂತ ತಿಳ್ಕೊಬಹುದು ದೆನ್ ಏನಂತ ನಾಲ್ಕನೇ ಅಸಂಪ್ಷನ್ ಏನಂತಂದ್ರ ಲೆಂತ್ ಆಫ್ ಕಾಲಮ್ ಈಸ್ ವೆರಿ ಲಾರ್ಜ್ ಕಂಪೇರ್ ಟು ಲ್ಯಾಟ್ರಲ್ ಡೈಮೆನ್ಷನ್ಸ್ ಏನಂತ ಇದು ಅಂತೂ ಪಕ್ಕ ಲೆಂತ್ ಆಫ್ ಕಾಲಮ್ ಈಸ್ ವೆರಿ ಲಾರ್ಜ್ ಇಲ್ಲಿ ವೆರಿ ಲಾರ್ಜ್ ಅಂದಿರೋದ್ರಿಂದನ ಈ ಒಂದು ಏನಂದ್ರೆ ಥಿಯರಮ್ ಲಾಂಗ್ ಕಾಲಮ್ಸಿಗೆ ಮಾತ್ರ ಅಪ್ಲೈ ಆಗ್ತೈತಿ ಶಾರ್ಟ್ ಕಾಲಮ್ಸಿಗೆ ಬೇಡ ಅಂತ ಹೇಳ್ತಾನೆ ನೆಕ್ಸ್ಟ್ ಡೈರೆಕ್ಟ್ ಸ್ಟ್ರೆಸ್ ಈಸ್ ಸ್ಮಾಲ್ ಕಂಪೇರ್ ಟು ಬೆಂಡಿಂಗ್ ಸ್ಟ್ರೆಸ್ ಕರೆಸ್ಪಾಂಡಿಂಗ್ ಟು ಬಕ್ಲಿಂಗ್ ಕಂಡೀಷನ್ ಇದು ಕಾಮಿಡಿ ಇದು ಅಸಂಪ್ಷನ್ ಇದು ಏನಂತ ಹೇಳ ನೋಡಿ ಫಸ್ಟ್ ಡೈರೆಕ್ಟ್ ಸ್ಟ್ರೆಸ್ ಈಸ್ ಸ್ಮಾಲ್ compared to bending stress ಯಾಕೆ ಕಾಮಿಡಿ ಅಂತ ಹೇಳಿ ನೋಡ್ರಿ ಹೇಳ್ರಿ ನೋಡೋಣ ಬೆಂಡಿಂಗ್ ಸ್ಟ್ರೆಸ್ ಕರೆಸ್ಪಾಂಡಿಂಗ್ ಟು buckling okay to buckling why I said comedy any idea ನೀವು ಅಜಂಪ್ಷನ್ಸ್ ಇಂಥವೇನಿರ್ತಾವಲ್ಲ ಅವನ್ ಬಹಳ ಪ್ರೀತಿ ಮಾಡ್ಬೇಕು ಭಾಳ ಪ್ರೀತಿ ಮಾಡೋದ್ರಿಂದ ಏನಾಗುತ್ತಂದ್ರ ಆ ಟೋಟಲ್ ಆ ಸೈಂಟಿಸ್ಟ್ ಮೈಂಡ್ ಸೆಟ್ ಅರ್ಥ ಆಗ್ತದ ಪ್ಲಸ್ ನೀವು ಮುಂದೆ ಪ್ರಾಬ್ಲಮ್ಸ್ ಮಾಡ್ಬೇಕಾದಾಗ ಅರ್ಥ ಮಾಡ್ಕೋಬೇಕಾದಾಗ ಭಾಳ ಖುಷಿ ಆಗ್ತದೆ ಸುಮ್ಮ ಬಯಾಟ್ ಹಾಕಿ ಹೋಗಿ ಎಕ್ಸಾಮ್ ಬರೆಯವಲ್ಲ ಅವು ಅದಕ್ಕೆ ಸ್ಟ್ರೆಂತ್ ಆಫ್ ಮಟೀರಿಯಲ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆನೆ ಸ್ಟ್ರೆಂತ್ ಆಫ್ ಮಟೀರಿಯಲ್ ಅಸಂಪ್ಷನ್ಸ್ ಅದಾವ ಮೊದಲ ಬರ್ಸಿವಲ್ಲ ಸ್ಟ್ರೆಂತ್ ಆಫ್ ಮಟೀರಿಯಲ್ಗೆ ಒಂದಿಷ್ಟು ಅಸಂಪ್ಷನ್ಸ್ ಅದಾವ ಸ್ಟ್ರಕ್ಚರಲ್ ಅನಾಲಿಸಿಸ್ಗೆ ಒಂದು ಅಸಂಪ್ಷನ್ಸ್ ಅದಾವ ಜಿಯೋ ಟೆಕ್ನಿಕಲ್ಗೆ ಅಸಂಪ್ಷನ್ಸ್ ಅದಾವ ಅವು ಸಬ್ಜೆಕ್ಟ್ ಎಂಟ್ರಿ ಹಾಕಿಂತ ಮುಂಚೆನೆ ಹಂಗ ನೀನು ಹುಟ್ಟೋಕ್ಕಿಂತ ಮುಂಚೆನೆ ಒಂದಿಷ್ಟು ಅಸಂಪ್ಷನ್ಸ್ ಮಾಡ್ಕೊಂಡ್ ಬರ್ಬೇಕು ಅವು ಲೈಫ್ದೂ ಒಂದಿಷ್ಟು ಅಸಂಪ್ಷನ್ಸ್ ಅದಾವ ಅವನ್ ತಿಳ್ಕೊಂಡ್ ಬರ್ಬೇಕು ಇಲ್ಲ ಅಂತಂದ್ರೆ ಇಲ್ಲಿ ಬಂದಿ ಅಂದ್ರೆ ಬರೇ ಜೀವನ ಎಲ್ಲ ಲಿಮಿಟೇಷನ್ಸ್ ಒಳಗಾಗ್ತದೆ ಐ ಹ್ಯಾವ್ ಸಮ್ ಅಸಂಪ್ಷನ್ಸ್ ಏನ್ ಅಸಂಪ್ಷನ್ಸ್ ರಾತ್ರಿ ಮಕ್ಕೋಬೇಕು ಬೆಳಗ್ಗೆ ಎದ್ದೇಳ್ಬೇಕು ಇದೊಂದು ಅಸಂಪ್ಷನ್ ಇದು ಎಲ್ಲರೂ ಹಂಗ ಮಾಡಕತ್ತಾರ ನಾವು ಹಿಂಗ ಮಾಡ್ಬೇಕು ಹಂಗೇನಿಲ್ಲ ಬಟ್ ಜಗತ್ತು ಹಂಗ ನಡೆದೈತು ಹೇಳ್ರಿ ಇದ್ರೊಳಗೆ ಏನಂತಂದ್ರ ಯಾಕೆ ಇದಕ್ ನಾ ಕಾಮಿಡಿ ಅಂತ ಹೇಳಿದ್ನಂದ್ರ ಅಣ್ಣ ಏನ್ ಹೇಳ್ಯಾನ ಇಲ್ಲಿ ಫಸ್ಟಿಗೆ ಆಕ್ಸಿಯಲಿ ಲೋಡೆಡ್ ಅಂತ ಹೇಳ್ಯಾನ ಸ್ಟ್ರೇಟ್ ಇರ್ಬೇಕಂದ್ರೆ ಓಕೆ ಆಕ್ಸಿಯಲಿ ಲೋಡೆಡ್ ಇರ್ಬೇಕಂತ ಹೇಳ್ಯಾನ ಮತ್ತೆ ಆಕ್ಸಿಯಲಿ ಲೋಡೆಡ್ ಇತ್ತು ಅಂದ್ರ ಡೈರೆಕ್ಟ್ ಸ್ಟ್ರೆಸ್ ಅಷ್ಟೇ ಇರ್ತೈತಿ ಬೆಂಡಿಂಗ್ ಎಲ್ಲಿ ಇರ್ತೈತಿ ಅದ್ರೊಳಗೆ ಬಕ್ಲಿಂಗ್ ಎಲ್ಲಿ ಇರ್ತೈತಿ ಹೇಳ್ರಿ ನೋಡೋಣ ಆಕ್ಸಿಯಲ್ ಸ್ಟ್ರೆಸ್ ಇತ್ತಂದ್ರೆ ಆಕ್ಸಿಯಲ್ ಇರ್ತೈತಿ ಅದು ಎಕ್ಸೆಂಟ್ರಿಕ್ ಆದಾಗ ಮಾತ್ರ ಅದು ಬಕ್ಲಾಗ್ಬೋದು ಅಂತ ನಾ ಅನ್ಕೊಂಡಿನಿ ಅದಕ್ಕೆ ನಾನು ಏನ್ ಅನ್ಕೊಂಡಿದ್ದೀನ ಕಾಮಿಡಿ ಅಂತ ಅನ್ಕೊಂಡೆ ಬಟ್ ಅಣ್ಣಂದು ಅಭಿಪ್ರಾಯ ಏನಿರ್ಬೋದು ನೋಡಮ್ಮ ಹೇಳ್ರಿ even though he has assumed the first assumption as a axially loaded why he is allowing buckling ಮತ್ತ ಅದು ಏನನ್ನಕತ್ತನ ಡೈರೆಕ್ಟ್ ಸ್ಟ್ರೆಸ್ ಸ್ಮಾಲರ್ ದೆನ್ ದ ಬಕ್ಲಿಂಗ್ ಅಂತ ನಂಗ ನೀನು ಬರೇ ಆಕ್ಸಿಯಲ್ನೇ ಆಕ್ಟ್ ಆಗಕತ್ತಿತ್ತು ಅಂದ್ರ ಎದಕ್ಕಪ್ಪ ನೀನು ಬಕ್ಲಿಂಗ್ ಬಗ್ಗೆ ಯೋಚನೆ ಮಾಡಾಕತ್ತಿದಿ ಬಕ್ಲಿಂಗ್ ಬಗ್ಗೆ ಯಾಕೆ ಯೋಚನೆ ಮಾಡ್ತೀನಿ
ದಿಸ್ ಸ್ಟೇಟ್ಮೆಂಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಆಮೇಲೆ ಇವ್ಲರಿಗೆ ಎಲ್ಲರೂ ಬಯಕ್ ಶುರು ಮಾಡ್ತಾರೆ, ನಿನ್ ಇಕ್ವೇಶನ್ ಒಳಗೆ ಹಿಂಗಾತ ಹಂಗಾತ ಅಂತಿರ್ತಾನೆ. ಅವ್ನು ಭಾಳ ಕಣ್ಣು ಮುಚ್ಚಿಕೊಂಡು ಹೇಳ್ತಾನೆ, ನನ್ ಚಿಂತೆ ಮಾಡ್ಬಿಡು, ನಂದೆಲ್ಲ ಕರೆಕ್ಟ್ ಐತೆ ಅಂತ ಹೇಳ್ತಾನೆ. ಟೆಲ್ ಮಿ, what is the reason why he has stated? ಎಕ್ಸೆಂಟ್ರಿಕ್ ಲೋಡ್ ಕೇಸ್ ಒಳಗಡೆ ಏನಾಗ್ತದ, ಎಕ್ಸೆಂಟ್ರಿಕ್ ಲೋಡ್ ಕೇಸ್ ಒಳಗಡೆ ನಿಮಗ ಬಕ್ಲಿಂಗ್ ಆಗ್ತದ, ನಾನು ಒಪ್ಕೊಳ್ತೀನಿ. ಬಟ್ ಅಣ್ಣ ಏನಂದನ, ಆಕ್ಸಿಯಲಿ ಲೋಡೆಡ್ ಕೇಸ್ ಅಸ್ಯೂಮ್ ಮಾಡ್ಯಾನ, ಆದ್ರೂ 5ನೇ ಸ್ಟೇಟ್ಮೆಂಟ್ ಒಳಗಡೆ ಬಕ್ಲಿಂಗ್ ಅನ್ನಕತ್ತಾನ. ಅಣ್ಣ ಯಾಕೆ ಹಿಂಗ ಅಂತಿದೀಯ ಅಣ್ಣ, ಕೇಳ್ಬೇಕಲ್ಲ, ಅಣ್ಣ ಬದುಕೇ ಇಲ್ಲ, ನನಗ ಹೇಳುವಾಗೇನು. ವೆರಿ ಗುಡ್, ಗೌತಮ್ ಹೇಳಿದ್ ನೋಡಿ. ಈಗ ಗೌತಮ್ ಇನ್ನೊಂದು ಲಾಂಗ್ ಕಾಲಮ್ ಇರೋದ್ರಿಂದ, ಹಾಗಾದ್ರೆ ಈ 1ನೇ ಅಸಂಪ್ಷನ್ ಮತ್ತು ಲಾಸ್ಟ್ನೇ ಅಸಂಪ್ಷನ್ಸ್ಲಿಂದ ನಾವು ಒಂದ್ ಕನ್ಕ್ಲೂಷನ್ ಏನ್ ಮಾಡ್ಬೋದಂದ್ರ, ಬಕ್ಲಿಂಗ್ ವಿಲ್ ಹ್ಯಾಪನ್ ಇನ್ ಲಾಂಗ್ ಕಾಲಮ್ ಬಿಕಾಸ್ ಆಫ್ ದ ಜಿಯೋಮೆಟ್ರಿ ಆಫ್ ದ ಕಾಲಮ್, ನಾಟ್ ಬಿಕಾಸ್ ಆಫ್ ದ ಲೋಡ್. ಒಪ್ಕೊಳ್ತೀರಾ? ಬರ್ಕೊಂಡ್ಬಿಡ್ರಿ ಇದನ್ನ. ಏನು, ಬಕ್ಲಿಂಗ್ ಆಫ್ ದ ಕಾಲಮ್ ವಿಲ್ ಹ್ಯಾಪನ್ ಬಿಕಾಸ್ ಆಫ್ ದ ಜಿಯೋಮೆಟ್ರಿ ಆಫ್ ದ ಕಾಲಮ್, ನಾಟ್ ಬಿಕಾಸ್ ಆಫ್ ದ ಲೋಡ್ ಅಪ್ಲೈಡ್. ಚೆನ್ನಾಗೈತಲ್ಲ ಇದು? ಇದಕ್ಕೆ ಎಲ್ಲಾರು ವಂಡರ್ ಆದ್ರ, ಹಂಗೆಂಗ? ಹಾಗಾದ್ರೆ ಇದ್ರ ಅರ್ಥ ನಾನು ಏನೂ ಲೋಡ್ ಹಾಕಲ್ಲ ಅಂದ್ರೂ ಕಾಲಮ್ ಬಕ್ಲಾಗ್ತೈತೇನು? ನಾನು ಏನೂ ಲೋಡ್ ಹಾಕಲ್ಲ ಅಂದ್ರೂ ಕಾಲಮ್ ಬಕ್ಲಾಗ್ತೈತ? ಇಲ್ಲ. ನಾ ಹಂಗೆ ಹೇಳಿಲ್ಲ. ಇದು ಲೈಫಿಗೆ ಅಪ್ಲೈ ಮಾಡ್ಕೊಡ್ರು ಈ ಸ್ಟೇಟ್ಮೆಂಟ್ ಅನ್ನ, ಈ ಲೈಫಿಗೆ ನಿಮ್ ಅಪ್ಲೈ ಮಾಡ್ಕೊಡ್ರಿ. ಏನಂತ, ಬಕ್ಲಿಂಗ್ ವಿಲ್, ನೋಡಿಲಿ ಆಕ್ಸಿಯಲ್ ಲೋಡ್ ಅಪ್ಲೈ ಮಾಡೀನಿ, ಏನ್ ಅಪ್ಲೈ ಮಾಡೀನಿ ಗೊತ್ತಿಲ್ಲ. Buckling will happen because of the geometry of the column, not because of the load position. Not because of the load position. Okay. ಅದಕ್ಕೆ ಅವ ಇಕ್ವೇಶನ್ ಡಿರೈವ್ ಮಾಡಿ ನಿಮ್ಗೆ ಕೊಡ್ತಾನ, ಏನಂತಂದ್ರ PE is equal to pi square divided by L square into EI ಅಂತೇಳಿ. ಹಾಗಾದ್ರೆ ವಾಟ್ ಇಸ್ ದಿಸ್ PE ಅಂತಂದ್ರ, PE ಅಂತಂದ್ರೆ ಅಥವಾ PC ಅಂತ ಕರೀತಾರ, PE ಅಂತ ಕರೀತಾರ, ಏನಾರ ಕರ್ಕೊಳ್ರಿ. ಇದೇನಂತಂದ್ರೆ ಬಕ್ಲಿಂಗ್ ಲೋಡ್. ಅದು ಬಕ್ಲಿಂಗ್ ಲೋಡ್. ವಾಟ್ ಇಸ್ ದಿಸ್? PE is a buckling load. ಹಾಗಾದ್ರೆ ಇದ್ರೊಳಗೆ ಏನೇನದ ನೋಡು, ಪೈ ಅಂದ್ರೆ ಕಾನ್ಸ್ಟೆಂಟ್ ಅದ, ಎಲ್ ಅಂದ್ರೆ ಲೆಂತ್ ಅದ, ಎಲ್ ಅಂದ್ರೆ ಲೆಂತ್ ಅದ, ಇ ಅಂದ್ರೆ ಮಟೀರಿಯಲ್ ಅದ, ಯಾವ ಮಟೀರಿಯಲ್ ಅನ್ನು ಯೂಸ್ ಮಾಡಕತ್ತಿ ಅದ ಅದ, ಐ ಅಂತಂದ್ರೆ ಇದ್ರದ್ದು ಡೈಮೆನ್ಷನ್ಸ್ ಅದ, ಬ್ರೆಡ್ತ್, ಡೆಪ್ತ್ ಮತ್ತು ಲೆಂತ್. ಇವು 3 ಡೈಮೆನ್ಷನ್ಸ್ ಅನ್ನ ಯೂಸ್ ಮಾಡಿಕೊಂಡು ಅವ ಹೇಳಕತ್ತನ, ನೀ ಇಷ್ಟ ಮಿನಿಮಮ್ ಲೋಡ್ ಹಾಕಿದೆ ಅಂದ್ರೆ ಇದು ಬಕ್ಲಾಗುತ್ತದ. ಮಿನಿಮಮ್ ಎಲ್ಲಿ ಹಾಕ್ಬೇಕು? ಮತ್ತೆ ಎಕ್ಸೆಂಟ್ರಿಕ್, ಇದೇನು ಕಾನ್ಸೆಂಟ್ರಿಕ್ ಆಗ್ಬೇಕು, ನಾಟ್ ಎಕ್ಸೆಂಟ್ರಿಕ್, ಕಾನ್ಸೆಂಟ್ರಿಕ್ ಆಗಿ ಆನ್ ದ ಆಕ್ಸಿಸ್ ಆಕ್ಸಿಯಲಿನೇ ಹಾಕ್ಬೇಕು. ನೀನ್ ಇಷ್ಟ ಹಾಕಿದ್ರು ಕೂಡ ಅದೇನಾಗ್ತದ, ಬೆಂಡ್ ಆಗ್ತದ. ದಿಸ್ ಇಸ್ ಅ ಫಿಲಾಸಫಿ, ಇಟ್ ಇಸ್ ನಾಟ್ ಜಸ್ಟ್ ಅ ಕಾನ್ಸೆಪ್ಟ್, ಇಟ್ ಇಸ್ ಅ ಫಿಲಾಸಫಿ. ಹೇಳಿದ? ಏನ್ ಫಿಲಾಸಫಿ ರೀ ಸರ್, ಏನ್ರಿ ಫಿಲಾಸಫಿ ಫಿಲಾಸಫಿ ಅನ್ನಕತ್ತಿರಲ್ಲ ಅಂದ್ರ, ಮಗನೇ ಕೇಳು, ಮಗಳೇ ಕೇಳು, ಏನಂತಂದ್ರ ನೀನು ಇದು ನಿನ್ನ ನಿನ್ನ ಮೇಲೆ ಏನೋ ಒಂದು ಸ್ಟ್ರೆಸ್ ಹಾಕಿದಾರ ಅಂತ ತಿಳ್ಕೊ. ಓಕೆ, ನಿನಗೆ ಯಾರೋ ಒಬ್ರು ಏನೋ ಎಕ್ಸೆಂಟ್ರಿಕ್ ಲೋಡ್ ಹಾಕಿದಾರ, ಎಕ್ಸೆಂಟ್ರಿಕ್ ಥಾಟ್ಸ್ ಅದಾವ ಅಂದ್ರ ನೀನ್ ಫೇಲ್ ಹಾಕಿ ಅಂದ್ರೆ ನಾ ಒಪ್ಕೊಳ್ತೀನಿ. ನನಗೊಬ್ರು ಯಾರೋ ಅಂದಿದ್ರಪ್ಪ, ಯಾರು ಅಂದಿದ್ರು ಗೊತ್ತೇನ, ರಾಜಶೇಖರ್ ಅವರೇ ನೀವು ಬಹಳ ಎಕ್ಸೆಂಟ್ರಿಕ್ ಥಾಟ್ಸ್ ಯೋಚನೆ ಮಾಡ್ತೀರಿ ನೋಡ್ರಿ ನೀವು ಅಂತಂದಿದ್ರು. ನನಗ ಅರ್ಥನೇ ಆಗಿದ್ದಿಲ್ಲ, ಅವಾಗಿನ ಬಹಳ ಸಣ್ಣವಿದ್ದೆ, ಅಂದ್ರೆ ಒಂದು 6-7 ವರ್ಷದಿಂದ ಅಂತ ತಿಳ್ಕೊಳ್ರಿ. ಏನಂದ್ರೆ ಅವರು, ರಾಜಶೇಖರ್ ಅವ್ರು ನಿಮ್ ಥಾಟ್ಸ್ ಎಲ್ಲ ಬಹಳ ಎಕ್ಸೆಂಟ್ರಿಕ್ ಇದಾವ ನೋಡ್ರಿ ಸರ್ ಅಂತಂದ್ರು. ನನಗ ತಿಳಿಲಿಲ್ಲ, ಈಗ ಅವ್ರ ಮುಂದೆ ಹೆಂಗ್ ತಿಳಿಲಿಲ್ಲ ಅಂತ ಹೇಳ್ಬೇಕು, ಆದ್ರೂ ಹೇಳಿದೆ ಸರ್ ನಮ್ ತಿಳಿಲಿಲ್ರಿ ನನಗೇನಂತ. ಮತ್ತೆ ಅದನ್ನ ಹೇಳಿದ್ರು, ನೀವು ಎಕ್ಸೆಂಟ್ರಿಕ್ ಆಗಿ ಥಿಂಕ್ ಮಾಡ್ತೀರಿ ಅಂತಂದು. ಎಕ್ಸೆಂಟ್ರಿಕ್ ಆಗಿ ಥಿಂಕ್ ಮಾಡ್ತೀವಿ ಅಂದ್ರೆ ಹೆಂಗ? ಅಂದ್ರ ಸಿಸ್ಟಮ್ ಏನ್ ನಡೆಯಕತ್ತದಲ್ಲ, ಈ ಜಗತ್ತೇನ್ ನಡೆಯಕತ್ತದಲ್ಲ, ಆ ಜಗತ್ತಿನ ಗುಂಟ ಥಿಂಕ್ ಮಾಡಿದ್ದೆ ಅಂದ್ರೆ ಅದು ಡೈರೆಕ್ಟ್. ಅದು ನಾನು ಆ ಜಗತ್ತನ್ನ ಬಿಟ್ಟು ಥಿಂಕ್ ಮಾಡ್ತೀನಿ ಅಂತ. ಹಿಂಗಿಲ್ಲ, ಹಿಂಗಲ್ಲ, ಎಜುಕೇಶನ್ ಸಿಸ್ಟಮ್ ಸರಿಗಿಲ್ಲ, ಹಿಂಗ್ ಟೀಚ್ ಮಾಡ್ಬಾರ್ದು, ಹಂಗ್ ಟೀಚ್ ಮಾಡ್ಬಾರ್ದು, ಹುಡುಗರು ಹಿಂಗ್ ಬೆಳಿಬೇಕು. ಓಕೆ, ಈ ಒಂದು ಡೈರೆಕ್ಷನ್ ಒಳಗಡೆ ಥಿಂಕ್ ಮಾಡಿದ್ದೆ ಅಂದ್ರ
ಜಗತ್ತಿನ ಜೊತೆಗೇನೆ ಅಲೈನ್ ಆಗಿದ್ದೆ ಅಂದ್ರೆ ಅದು ಕಾನ್ಸೆಂಟ್ರಿಕ್. ಹಂಗಾರೆ ನಾ ಜಗತ್ತಿನ ಜೊತೆಗೆ ಅಲೈನ್ಮೆಂಟ್ ಇಲ್ಲ ಅಂತ ಅದಕ್ಕೆ ಅವ ಏನ್ ಹೇಳ್ದ, ನೀವು ಎಕ್ಸೆಂಟ್ರಿಕ್ ಅದಿರಿ ಅಂತ ಹೇಳಿ. ನಾನ್ ನಿಮಗೆ ಇವತ್ತು ಹೇಳಕತ್ತೀನಿ ಅಂತಂದ್ರೆ, ನೀನು ಎಕ್ಸೆಂಟ್ರಿಕ್ ಥಿಂಕ್ ಮಾಡಕತ್ತಿದಿ ಆದ್ರೂ ಫೇಲ್ಯೂರ್ ಆಗಿದೆ ಲೈಫ್ ಒಳಗಡೆ ಅಂತಂದ್ರೆ ಅದಕ್ಕೊಂದು ರೀಸನ್ ಅದ. ನಾವು ಒಪ್ಕೊಳ್ತೀನಿ, ಯಾಕಂದ್ರೆ ನೀನ್ ಮತ್ತೆ ಫೇಲ್ಯೂರ್ ಅಂದ್ರೆ ಏನು? ದಿಸ್ ಸಕ್ಸೆಸ್ ಅಂಡ್ ಫೇಲ್ಯೂರ್ ಈಸ್ ಡಿಫೈನ್ಡ್ ಬೈ ಹೂಮ್? ದಿಸ್ ಸಕ್ಸೆಸ್ ಅಂಡ್ ಫೇಲ್ಯೂರ್ ಇಸ್ ಡಿಫೈನ್ಡ್ ಬೈ ದ ಎನ್ವಿರಾನ್ಮೆಂಟ್. ನಿನ್ನ ಪರಿಸರ, ನಿನ್ನ ಸುತ್ತಮುತ್ತ ಇರತಕ್ಕಂಥವ್ರು ಅವ್ರು ಡಿಫೈನ್ ಮಾಡ್ಯಾರ. ಹಾಗಾದ್ರೆ ನೀನು ಪರಿಸರಕ್ಕೆ ಕಾನ್ಸಂಟ್ರಿಕ್ ಆಗಿಲ್ಲ, ನೀ ಪರಿಸರಕ್ಕೆ ಎಕ್ಸೆಂಟ್ರಿಕ್ ಆಗಿ ಅಂದ್ಮೇಲೆ ನೀ ಫೇಲ್ಯೂರ್ ಅಂತ ಅಂತಾರ ಜಗತ್ತೊಳಗಂದ್ರೆ ಅದಕ್ಕೆ ಆಬ್ವಿಯಸ್ಲಿ ಅದು ದಟ್ ಈಸ್ ಕಂಪ್ಲೀಟ್ಲಿ ಆಬ್ವಿಯಸ್. ಹೌದಾ? 3 Idiots ಒಳಗಡೆ ಅಮೀರ್ ಖಾನ್ ಏನ್ ಮಾಡಿದ, ಎಕ್ಸೆಂಟ್ರಿಕ್ ಆಗಿ ಥಿಂಕ್ ಮಾಡಿದ. ಸಿಸ್ಟಮ್ ಒಳಗಡೆ ಹೇಳ್ತಿದ್ದವ ಸಿಸ್ಟಮ್ ತಪ್ಪೈತಿ ಅಂದ. ಹಾಗಾದ್ರೆ ಸಿಸ್ಟಮ್ ಅವನನ್ನ ಫೇಲ್ಯೂರ್ ಅಂತೈತಿ. ಹೌದಾ? ಇವನನ್ನ ಯಾರವ ವೈರಸ್ ಇದ್ನಲ್ಲ, ವೈರಸ್ ಅಲ್ಲ, ಯಾರವ ಚತುರನ ಸಿಸ್ಟಮ್ ಏನಂತೈತಿ, ಸಕ್ಸಸ್ಫುಲ್ ಅಂತೈತಿ. ಬಿಕಾಸ್ ಅವನ ಹತ್ರ ಗಾಡಿ ಐತಿ, ಬಂಗ್ಲೋ ಐತಿ, ಬ್ಯಾಂಕ್ ಬ್ಯಾಲೆನ್ಸ್ ಐತಿ, ಎಲ್ಲ ಐತಿ. ಬಟ್ ಇವನ ಹತ್ರ ಏನೈತಿ, ಏನು ಇಲ್ಲ. ಸಿಸ್ಟಮ್ ಅವನ್ ಏನಂತಿತ್ತು, ಫೇಲ್ಯೂರ್ ಅಂತಿತ್ತು. ಬಟ್ ಇವನ ಸಕ್ಸಸ್ ಹಂಗ. ಬಟ್ ಇಲ್ಲಿ ಕಾಲಮ್ ಪ್ರಾಬ್ಲಮ್ ಒಳಗೆ ಏನಕತ್ತೆ ಅಂತಂದ್ರ, ಈವನ್ ದೋ ಯು ಆರ್ ಅಲೈನಿಂಗ್ ವಿತ್ ದ ಸೊಸೈಟಿ, ದೇರ್ ಈಸ್ ಅ ಚಾನ್ಸಸ್ ಆಫ್ ಫೇಲ್ಯೂರ್. ವೆರಿ ಇಂಟ್ರೆಸ್ಟಿಂಗ್. ನೀನು ಸೊಸೈಟಿ ಹೇಳ್ದಂಗನೆ ಕಾಂಪಿಟೇಟಿವ್ ಎಕ್ಸಾಮ್ ಓದಕತ್ತಿ, ಸೊಸೈಟಿ ಹೇಳಿದ್ದನೇ ಎಕ್ಸಾಮಿಗೆ ಬರಿತಾ ಇದ್ದಿ, ಸೊಸೈಟಿ ಹೇಳಿದ್ದನೇ ಸಿವಿಲ್ ಇಂಜಿನಿಯರಿಂಗ್ ಓದ್ತಾ ಇದ್ದಿ, ಸೊಸೈಟಿ ಹೇಳಿದ್ದನೇ 1 to 10th 12th ಎಲ್ಲ ಮಾಡ್ಕೊಂಡ್ ಬಂದಿ, ಆದ್ರೂ ನೀನು ಫೇಲ್ಯೂರ್ ಆಗೋ ಚಾನ್ಸಸ್ ಐತಿ. ದಟ್ ಈಸ್ ಬಿಕಾಸ್ ಆಫ್ ಜಿಯೋಮೆಟ್ರಿ. ಜಿಯೋಮೆಟ್ರಿ ಅಂತಂದ್ರೆ ದೇರ್ ಆರ್ ಸೋ ಮೆನಿ ಥಿಂಗ್ಸ್. ಏನಂತಂದ್ರೆ ನಿನ್ನ DNA, ನಿನ್ನ RNA, ನಿನ್ನ ಹೈಟು, ನಿನ್ನ ಲೆಂತು, ನಿನ್ನ ವಿಡ್ತು, ನಿನ್ನ ಬಾಡಿ, ನಿನ್ನ ಸರೌಂಡಿಂಗು, ನಿನ್ನ ಫುಡ್ಡು, ನಿನ್ನ ಹ್ಯಾಬಿಟ್ಸು, ಹೌದಾ, ನಿನ್ನ ಫ್ರೆಂಡ್ಸು, ದೀಸ್ ಆರ್ ಆಲ್ ಜಿಯೋಮೆಟ್ರಿ. ಬಿಕಾಸ್ ಆಫ್ ದೀಸ್ ಕೂಡ ನೀನು ಸಮಟೈಮ್ಸ್ ಫೇಲ್ಯೂರ್ ಆಗೋ ಚಾನ್ಸಸ್ ಐತಿ. ದೀಸ್ ಆರ್ ಆಲ್ ವೆನ್ ಅಪ್ಲಿಕೇಬಲ್ ಫಾರ್ ಲಾಂಗ್ ಕಾಲಮ್ಸ್, ನಾಟ್ ಫಾರ್ ಶಾರ್ಟ್ ಕಾಲಮ್ಸ್. ಶಾರ್ಟ್ ಜಿಯೋಮೆಟ್ರಿ ಇದ್ದು ಅಂತಂದ್ರೆ ಫೇಲ್ಯೂರ್ ಚಾನ್ಸಸ್ ಇಲ್ಲ, ಬಕ್ಲಿಂಗ್ ಚಾನ್ಸಸ್ ಇಲ್ಲ. ಹೌದಾ? ಲೆಟ್ ಇಟ್ ಬಿ. ನೋಡು, ಫಿಲಾಸಫಿಗೂ ಮತ್ತು ಸೈನ್ಸ್ಗೂ ಬಹಳ ರಿಲೇಷನ್ ಅದ. ಅವರು ಮಟೀರಿಯಲ್ ಬಗ್ಗೆ ಯೋಚನೆ ಮಾಡ್ತಾರ. ದ ಸೇಮ್ ಪ್ರಿನ್ಸಿಪಲ್ಸ್ ಯು ಅಪ್ಲೈ ಟು ಯುವರ್ ಮೈಂಡ್. ಓಕೆ, ಮಟೀರಿಯಲ್ ಮೈಂಡ್ ಇಸ್ ಆಲ್ಸೋ ಅ ಮ್ಯಾಟರ್. ಲೇಟರ್ ಐ ವಿಲ್ ಪ್ರೂವ್ ಇಟ್. ಓಕೆ, ಕಮಿಂಗ್ ಟು ಯೂಲರ್ಸ್ ಥಿಯರಿ. ಯೂಲರ್ಸ್ ಥಿಯರಿ ಏನ್ ಹೇಳ್ದ ಅಂತಂದ್ರೆ, ಡೌಟ್ಸ್ ಇದ್ರೆ ಟೈಪ್ ಮಾಡ್ರಿ. π² divided by LE² into EI. This is a crippling load or buckling load or crushing load. Sorry, crushing load ಅಲ್ಲ, critical load. Do you have any doubts here till now? ಕೇಳ್ರಿ.